ಎಸ್, ಗುಡ್ ಈವ್ನಿಂಗ್. ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಾವು ಏನಕ್ಕೆ ಆ್ಯಕ್ಚುಲಿ ಈ ಫೋರಮಲ್ಲಿ ಜಾಯ್ನ್ ಆಗಿದ್ದೀವಿ ಅಂದರೆ ವರ್ಲ್ಡಲ್ಲಿ ಒಂದು ಬೆಸ್ಟ್ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ಸೊ ವಿ ಹ್ಯಾವ್ ಟು ಎಜುಕೇಟ್ ಪೀಪಲ್ಸ್ ಅಂದ್ಕೊಂಡೆ. ಸೊ ಅದ್ರಿಗೆ ಇದು ಬಂದು ಈ ಪ್ರಾಜೆಕ್ಟ್ ಬಗ್ಗೆ ನಾನು ಪೀಪಲ್ಸ್ಗೆ ಗೊತ್ತಾಗಬೇಕು ಅಂತ ತುಂಬ ಇದು ಮಾಡಿದೆ. ಅದ್ರಿಗೆ ಈ ಥರ ಒಂದು ಸೆಷನ್ ಇಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಣ. ಸೊ ಒಳ್ಳೆ ಆಪರ್ಚುನಿಟಿ ಬಂದಿದೆ. ಆಪರ್ಚುನಿಟಿ ಎಲ್ಲರೂ ಯೂಸ್ ಮಾಡಬೇಕು ಅನ್ನೋ ಒಂದು ಇದರಿಂದ ಈ ಸೆಷನ್ ತಗೊತಾ ಇದ್ದೀನಿ. ಸೊ ನಾವು ಇವತ್ತು ಆ್ಯಕ್ಚುಲಿ ನೋಡೋದು ಯಾವ ಥರ ಅಂದರೆ ಒಂದು ಕ್ರಿಪ್ಟೋ ಪ್ರಾಜೆಕ್ಟು. ಸೊ ಈ ವರ್ಲ್ಡಲ್ಲಿ ಆ್ಯಕ್ಚುಲಿ ತುಂಬ ಕ್ರಿಪ್ಟೋ ಪ್ರಾಜೆಕ್ಟ್ ಬಂದಿದೆ, ಹೋಗಿದೆ, ತುಂಬ ಇದೆ. ಬಟ್ ಈ ಕ್ರಿಪ್ಟೋ ಪ್ರಾಜೆಕ್ಟ್ ಬಗ್ಗೆ ಯಾಕೆ ನಾನು ಅಷ್ಟು ಹೇಳ್ತೀನಿ, ನಿಮಗೆ ಅಷ್ಟು ಡೀಟೇಲಾಗಿ ಹೇಳಿ ಈ ಇದು ಒಳ್ಳೆ ಪ್ರಾಜೆಕ್ಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದರಲ್ಲಿ ತಗೊಬಂದಿರೋ ಅವರು ಒಂದೊಂದು ಚಿಕ್ಕ ಚಿಕ್ಕ ವಿಷಯನ ಬಂದು ವಿ ಕಾಂಟ್ ಇಮ್ಯಾಜಿನ್ ಇನ್ ಕ್ರಿಪ್ಟೋ ವರ್ಲ್ಡ್. ಅದಾವುದು ಈ ಕ್ರಿಪ್ಟೋನ ಇಷ್ಟು ದಿನ ಬಂದಿರೋ ಪ್ರಾಜೆಕ್ಟಲ್ಲಿ ಈ ಥರ ಈ ಪ್ರಾಜೆಕ್ಟಲ್ಲಿ ತಗೊಬಂದಿರೋ ಥರ ಯಾವ ಪ್ರಾಜೆಕ್ಟಲ್ಲೂ ತಗೊಬಂದಿಲ್ಲ. ಆ ಥರ ತುಂಬ ಯೋಚನೆ ಮಾಡಿ ಒಂದೊಂದು ವಿಷಯನ ಯೋಚನೆ ಮಾಡಿ ಅವರು ಈಗ ಈ ಪ್ರಾಜೆಕ್ಟ್ನ ಬಂದು ಆ್ಯಕ್ಚುಲಿ ತಗೊಬಂದಿದ್ದಾರೆ ಮಾರ್ಕೆಟಲ್ಲಿ. ಸೊ ನಾನು PDF ಶೇರ್ ಮಾಡ್ತೀನಿ. ಎಸ್. ಸೊ ಇದು ಯಾವ ಎಸ್ ಇದು ಆ್ಯಕ್ಚುಲಿ ಈ ಕ್ರಿಪ್ಟೋ ಪ್ರಾಜೆಕ್ಟ್ ಹೆಸರು ನೋಡಿದ್ರೆ ಅಂದರೆ ARK ಡೆಫಿ. ಸೊ ಇದ್ರ ಬಗ್ಗೆನೇ ಇವತ್ತು ಆ್ಯಕ್ಚುಲಿ ನಾವು ನಾನು ತಗೊತಾ ಇರೋದು ನಿಮಗೆ ಒಂದು ಕ್ರಿಪ್ಟೋ ವರ್ಲ್ಡಲ್ಲಿ ಒಂದು ಬೆಸ್ಟ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಇದು. ಸೊ ಅದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತ ತುಂಬ ಆಸೆ ಇತ್ತು, ಅದಕ್ಕೆ ಈ ಸೆಷನ್ ತಗೊಂಡಿದ್ದೀನಿ. ಸೊ ಈ ಕಂಪನಿ ನೇಮ್ ಬಂದು ARK ಡೆಫಿ ದ ಗೇಮ್ ಚೇಂಜರ್. ಸೊ ಈ ಕಂಪನಿ ಫಸ್ಟ್ ಬಂದು ಜಸ್ಟ್ ಮಿನಿಟ್. ಸೊ ಈ ಕಂಪನಿ ಫಸ್ಟ್ ಬಂದು ಸ್ಟಾರ್ಟ್ ಮಾಡಿದ್ದು ಬಂದು 26th August 2025. ಅವತ್ತು ಏನು ಮಾಡಿದ್ರು ಅಂದರೆ ಇದ್ರಿಗೆ ಈ ಕಂಪನಿನಲ್ಲಿ ಕಾಂಟ್ರಾಕ್ಟು ಮತ್ತು ಟೋಕನ್ ಮಿಂಟ್ ಮಾಡಿದ್ರು. ಸೊ ಮಿಂಟ್ ಮಾಡಿ ಆ್ಯಕ್ಚುಲಿ ಬಿಫೋರ್ ದಟ್ ಈ ಕೋಡಿಂಗ್ ಪ್ರೊಸೆಸ್ಸು ಇದೆಲ್ಲ ಬಂದು ಆಲ್ಮೋಸ್ಟ್ ಒಂದು ಆ, ಮುಂಚೆನೆ ಮಾಡಿ ಅವರು ಒಂದು ಫಂಡ್ ಕಲೆಕ್ಟ್ ಮಾಡಿ ಈ ಪ್ರೋಗ್ರಾಮ್ ಮಾಡ್ತಿರೋದ್ರಿಗೆ ಫಂಡ್ ಕಲೆಕ್ಟ್ ಮಾಡಿ ಅದ್ರಿಗೆ ಬಂದು ಟೋಕನ್ಸ್ನ ಮಿಂಟ್ ಮಾಡಿ ಈಕ್ವಲೆಂಟ್ ಮಾಡಿ ಲಿಕ್ವಿಡಿಟಿ ಪೂಲಲ್ಲಿ ಬಂದು ಬರ್ನ್ ಮಾಡಿದ್ರು. ಲಿಕ್ವಿಡಿಟಿ ಪೂಲಲ್ಲಿ ಹಾಕಿಲ್ಲ, ಲಿಕ್ವಿಡಿಟಿ ಪೂಲಲ್ಲಿ ಬರ್ನ್ ಮಾಡಿದ್ದಾರೆ. ಸೊ ಬರ್ನ್ ಮಾಡಿದ್ರೆ ಅಂದರೆ ಏನು ಸರ್ ಅಂದರೆ ಬರ್ನ್ ಮಾಡಿದ್ದಾರೆ ಅಂದರೆ ದೆ ಸೆಂಟ್ ಟು ಡೆಡ್ ವ್ಯಾಲೆಟ್ ಆರ್ ಝೀರೋ ವ್ಯಾಲೆಟ್ ಅಂತಾರೆ. ಸೊ ಈ ಥರ ಮಾಡೋದ್ರಿಂದ ಏನು ಪ್ಲಸ್ ಪಾಯಿಂಟು, ನಮಗೆ ಏನು ಪ್ಲಸ್ ಪಾಯಿಂಟು ಅಂದರೆ ಈಗ ಜನರಲಿ ಬಂದು ಕ್ರಿಪ್ಟೋ ವರ್ಲ್ಡಲ್ಲಿ ಲಿಕ್ವಿಡಿಟಿ ಪೂಲ್ ಏನಾಗುತ್ತೆ ಅಂದರೆ ಯಾರೋ ಒಬ್ಬರು ಪ್ರಾಜೆಕ್ಟ್ ಬಂದು ಡೆವಲಪರ್ ಬಂದು ಒಂದು ಪ್ರಾಜೆಕ್ಟ್ ಬರ್ತಾರೆ ಅಂದರೆ ಲಿಕ್ವಿಡಿಟಿ ಮೇಂಟೈನ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ ಲಿಕ್ವಿಡಿಟಿಯಲ್ಲಿ ಸ್ವಲ್ಪ ಟೋಕನ್ಸ್ ಕೊಡ್ತಾರೆ, ಅವ್ರ ಕಡೆ ಸ್ವಲ್ಪ ಟೋಕನ್ಸ್ ಇಟ್ಕೊಂಡಿರ್ತಾರೆ. ಸೊ ಆಗೇನಾಗುತ್ತೆ ಈ ಮಾರ್ಕೆಟಲ್ಲಿ ಬರೋ ಟೋಕನ್ಸು ಕಮ್ಯುನಿಟಿ ಪೀಪಲ್ಸ್ ತಗೊತಾರೆ. ಸೊ ಪ್ರೈಸ್ ಹತ್ತುತ್ತೆ, ಪ್ರೈಸ್ ಡೌನ್ ಆಗುತ್ತೆ, ಇಟ್ ವಿಲ್ ಬಿ ಏರ್ವಿ. ಸೊ ಪ್ರೈಸ್ ಹೈ ಆದಾಗ ಏನು ಮಾಡ್ತಾರೆ, ಆ, ಈ ಡೆವಲಪರ್ಸ್ ಬಂದು ಅವ್ರ ಕಡೆ ಇರೋ ಟೋಕನ್ನ ಬಂದು ಸೆಲ್ ಮಾಡಿ ಮಾರ್ಕೆಟಲ್ಲಿ ಮತ್ತೆ ಪ್ರೈಸ್ನ ಡಂಪ್ ಮಾಡಿ ತುಂಬ ಆ ಥರ ಪ್ರಾಜೆಕ್ಟ್ ಬಂದು ತುಂಬ ಪ್ರಾಜೆಕ್ಟ್ ಹೊಲ್ಟೋಗಿದೆ. ಸೊ ಅದು ಯಾಕೆ ಅಂದರೆ ಲಿಕ್ವಿಡಿಟಿ ಪೂಲಲ್ಲಿ ಬಂದು ಒಂದು ಅವ್ರ ಓನರ್ ಅಡ್ರೆಸ್ಸಲ್ಲೇ ಇರುತ್ತೆ ಲಿಕ್ವಿಡಿಟಿ. ಸೊ ಬಟ್ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ ಥರ ಪ್ರಾಬ್ಲಮ್ ಬರಬಾರ್ದು. ಸೊ ಈ ಪ್ರಾಜೆಕ್ಟ್ ಬಂದು ಅದಾವುದು ಸಸ್ಟೈನಬಲ್ ಆಗಿರಬೇಕು, ತುಂಬ ದಿವಸ ಈ ಪ್ರಾಜೆಕ್ಟ್ ಬಂದು ರನ್ ಆಗಬೇಕು. ಇದರಲ್ಲಿ ಬರೋ ಕಮ್ಯುನಿಟಿ ಒಬ್ಬೊಬ್ಬರು ಇದರಲ್ಲಿ ಅರ್ನ್ ಮಾಡಬೇಕು. ಯಾರು ಆ, ಈ ಪ್ರಾಜೆಕ್ಟ್ ಬಂದು ಸ್ಟಾಪ್ ಆಗ್ತದೆ ಅಂದ್ಬಿಟ್ಟು ಫೀಲೇ ಬರಬಾರ್ದು ಅವರಿಗೆ ಅನ್ನೋದಕ್ಕೋಸ್ಕರ ಒಳ್ಳೆ ಒಂದು ಇದು ಮಾಡಿದ್ದಾರೆ. ಇನಿಷಿಯಲಿ ಬರೋಗೆ 26th LP ಟೋಕನ್ಸ್ನ ಬರ್ನ್ ಮಾಡಿದ್ದಾರೆ. LP ಇಂಜೆಕ್ಷನ್ ಅದು ಬಂದು ಬಿನಾನ್ಸ್ ಲೈವಲ್ಲಿ ಮಾಡಿದ್ರು ಆ್ಯಕ್ಚುಲಿ 26th August. ಅದು ನೋಡಿದವ್ರಿಗೆ ಗೊತ್ತಾಗಿರುತ್ತೆ, ಬಿಫೋರ್ ಬಂದವ್ರಿಗೆ ಇದು ಗೊತ್ತು. ಸೊ ಬಿನಾನ್ಸ್ ಲೈಫಲ್ಲಿ ಬರ್ನ್ ಮಾಡಿದ್ರು. ನೆಕ್ಸ್ಟ್ ಬಂದು ಕಮ್ಯುನಿಟಿ ಪಬ್ಲಿಕ್ಕಾಗಿ ಯಾವಾಗ ಬಿಟ್ರು ಅಂದರೆ 27th August ನೆಕ್ಸ್ಟ್ ಡೇ ಸ್ಟೇಕಿಂಗ್ ಸ್ಟಾರ್ಟ್ ಮಾಡೋದು, ಸ್ಟೇಕಿಂಗ್ ಬಾಂಡಿಂಗ್. ಸೊ ಇದೆರಡು ಮೇನ್ಲಿ ಅಫಿಷಿಯಲ್ ಲಾಂಚ್ ಮಾಡಿದ್ದು ಬಂದು ನಮಗೆ ಕಮ್ಯುನಿಟಿಗೆ 27th ಮಾಡಿ ಲಾಂಚ್ ಮಾಡಿದ್ರು. ಸೊ ಇದು ಬಂದು ಆ್ಯಕ್ಚುಲಿ ವರ್ಲ್ಡ್ ವೈಡ್ 106 ಕಂಟ್ರೀಸ್ ಇದೆ. 106 ಕಂಟ್ರೀಸಲ್ಲಿ ಈ ಪ್ರಾಜೆಕ್ಟ್ ರನ್ ಆಗ್ತಿದೆ. ಸೊ ವಿತಿನ್ 1 month ಆಲ್ಮೋಸ್ಟ್ 1,50,000 ಮೆಂಬರ್ಸ್
ಹೋಲ್ಡರ್ಸ್ ಇದ್ರು ಇದರಲ್ಲಿ. ವಿತಿನ್ 1 ವೀಕಲ್ಲಿ 26,000, ವಿತಿನ್ 1 ಮಂತಲ್ಲಿ 1,50,000 ಹೋಲ್ಡರ್ಸ್. ರೈಟ್ ನಾವು ವಿ ಹ್ಯಾವ್ ಅರೌಂಡ್ 2,60,000 ಹೋಲ್ಡರ್ಸ್ ಇನ್ ದಿಸ್ ಪ್ರಾಜೆಕ್ಟ್, ARK DeFi ಪ್ರಾಜೆಕ್ಟು. ಸೊ ಇದು ಈ ಪ್ರಾಜೆಕ್ಟ್ ಕ್ರಿಯೇಟರ್ ಯಾರು, ಡೆವಲಪರ್ ಯಾರು ಅಂದರೆ, ಇವ್ರ ಹೆಸರು ಬಂದು ಕ್ಯಾರ್ಮಿಲಾ ಇಪೋಲಿಟೋ. ಇವ್ರು ಬಂದು ಅವರು UK ಪರ್ಸನ್, ಈಸ್ ಎ ಟೆಕ್ನಿಕಲ್ ಗೈ. ಇವ್ರದ್ದು ಬಂದು ಆ್ಯಕ್ಚುಲಿ DAO ಗವರ್ನೆನ್ಸ್ ಪ್ಲಸ್ ಈ ಒಲಂಬಸ್ DAO ನೀವು ನೋಡಿದ್ರೆ, ನೀವು ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ, ಒಲಂಬಸ್ DAO ಇವರೇ ಮಾಡಿದ್ದು. ಸೊ ಇವ್ರು ಬಂದು ಆ್ಯಕ್ಚುಲಿ ಯಾವ ಥರ ತಗೊಂಬಂದಿದ್ದಾರೆ ಅಂದರೆ ಈ ಪ್ರಾಜೆಕ್ಟ್ನ, ಯಾರೇ ಓನರು, ಇವಾಗ ಲಿಕ್ವಿಡಿಟಿ ಪೋಲಲ್ಲಿ ಬರ್ನ್ ಮಾಡೋದ್ರಿಂದ ಇದು ಯಾರಿಗೂ ಓನರೇ ಇಲ್ಲ ಇದ್ರಿಗೆ. ಸೊ ಇದ್ರಿಗೆಲ್ಲ ಯಾರು ಸರ್ ಓನರ್, ಮತ್ತೆ ಹೆಂಗೆ ಪ್ರಾಜೆಕ್ಟ್ ರನ್ ಆಗುತ್ತೆ ಅಂದರೆ, ಇದ್ರಿಗೆ ಓನರ್ ಬಂದು ನಾವೇ. ಅದು ಹೆಂಗೆ ನಾವು ಓನರ್ ಆಗ್ತೀವಿ ಅಂದರೆ, ಅದ್ರಿಗೆ ಇವರು ಒಂದು ಮೇನ್ ಪಾಯಿಂಟ್ ತಗೊಂಡು ಬಂದಿರೋದು ಇದರಲ್ಲಿ ಡಿ ಎ ಒ ಗವರ್ನೆನ್ಸ್ ಅಂತ ತಗೊಂಡಿದ್ದಾರೆ. DAO ಗವರ್ನೆನ್ಸ್ ಅಂದರೆ ಏನಂದರೆ, ವೋಟಿಂಗ್. ಈಗ ನಾರ್ಮಲಿ ನಾವು ಬಂದು ಎಲೆಕ್ಷನಲ್ಲಿ ವೋಟ್ ಮಾಡ್ತೀವಲ್ಲ, ಯಾರೋ ಒಬ್ರು ಬಂದು ಈ ಈ ಅಧ್ಯಕ್ಷಕ್ಕೆ ಓಪನ್ ಮಾಡಿದ್ರೆ ಇವ್ರು ಬಂದು ಗೆಲ್ಲಬೇಕು, ಇವ್ರು ಮಾಡಬೇಕು ಅಂತ, ಇವ್ರು ಬರಬೇಕು ಅಂತ. ಸೊ ಆ ಥರ ಇದರಲ್ಲೂ ಬಂದು ಯಾವುದೇ ಒಂದು ಡಿಸಿಷನ್ ತಗೊಬೇಕು ಅಂದ್ರೇನು, ನಾವು ಕಮ್ಯುನಿಟಿ ಪೀಪಲ್ ವೋಟ್ ಮಾಡಿದ್ರೆ ಮಾತ್ರನೇ ಅದು ಅಪ್ರೂವ್ ಆಗೋದು. ಸೊ ಆ ಥರ ಡಿಸಿಷನ್ ತಗೊಂಡಿದ್ದಾರೆ ಇದರಲ್ಲಿ. ಇದು ಲೈವ್ ನಾವು ಆ್ಯಕ್ಚುಲಿ 2 to 3 months, 3 months ಆಗಿದೆ ಈ ಪ್ರಾಜೆಕ್ಟ್ ಓಪನ್ ಆಗಿ. ಸೊ ಈ 3 monthsನಿಂದ ಈ ಪ್ಲ್ಯಾಟ್ಫಾರ್ಮಲ್ಲಿ ಇರೋರಿಗೆ ಗೊತ್ತು, ಅವ್ರು ಒಂದೊಂದು ಸರಿನ ಅದು ವೋಟ್ ಮಾಡಿದ್ಮೇಲೆ ಅದು ಬಂದು ಮೆಜಾರಿಟಿ ಏನು ಬರುತ್ತೋ, ಮೆಜಾರಿಟಿ ರಿಸಲ್ಟ್ ಏನು ಬರುತ್ತೋ ಅದ್ರ ಪ್ರಕಾರ ಬಂದು ಅವ್ರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ಈ ಥರ ಕಮ್ಯುನಿಟಿ ಕೈಯಲ್ಲೇ ಬಂದು ಒಂದು ಪವರ್ ಕೊಡೋದು ಅನ್ನೋದು ದೊಡ್ಡ ವಿಷಯ. ಅದು ಈ ಪ್ರಾಜೆಕ್ಟಲ್ಲೇ ತಗೊಬಂದಿರೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ. ಸೊ ಇವಾಗ ಬಂದು ಏನಂದರೆ, ಈ ಪ್ರಾಜೆಕ್ಟ್ಗೆ ನಾವೇ ಓನರು, ಯಾರು ಕಮ್ಯುನಿಟಿ ಇದ್ದಾರೋ ಕಮ್ಯುನಿಟಿ ಪೀಪಲ್ಸೇ ಓನರ್ ಇದ್ರಿಗೆ. ಸೊ ಆ ಥರ ಇವ್ರು ತಗೊಬಂದಿದ್ದಾರೆ. ಸೊ ಈ ಮಾರ್ಗನ್ ಕ್ರೆಸ್ಟ್ ವೆಬ್ 3 ಫೌಂಡೇಶನ್ ಅನ್ನೋರು ಏನಂದರೆ, ಇವರು ಬಂದು ಆ್ಯಕ್ಚುಲಿ ಡೆಫಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಟ್ಸ್ ಎ ಬಿಗ್ ಕಂಪನಿ. ಇವರು ಬಂದು ಡೆಫಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವರು ಇನ್ವೆಸ್ಟ್ ಮಾಡಿರೋ $32 million ಇನ್ವೆಸ್ಟ್ ಮಾಡಿದ್ದಾರೆ ಆ ಡೆಫಿನಲ್ಲಿ. ನಮ್ಮದು ಒಂದು ARK ಇದೆ ಅನ್ನೋದು ಇನ್ನೊಂದು ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ. ಸೊ ಇದು ಬಂದು ಒಂದು ಯೂಜ್ ಪ್ರಾಜೆಕ್ಟ್ ಆ್ಯಕ್ಚುಲಿ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ನಾನು ಈಗಲೇ ಇಷ್ಟಿದೆ ಅಂದರೆ ಇನ್ನೂ ಒಳಗಡೆ ಹೋಗೋದು ಇನ್ನೂ ತುಂಬ ಇದೆ, ನಾನು ಹೇಳ್ತೀನಿ. ಇದು ಬಂದು ಆ್ಯಕ್ಚುಲಿ BNB ಚೈನಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ BNB ಚೈನು ನಿಮಗೆ ಗೊತ್ತು, ಎಥಿರಿಯಂ ಚೈನ್ ಇದೆ, ಸೊಲಾನಾ ಇದೆ, ವೇರಿಯಬಲ್ ಬ್ಲಾಕ್ ಚೈನ್ಸ್ ಇದೆ. ಬಟ್ ಇದು ಬಂದು BNB ಬ್ಲಾಕ್ ಚೈನಲ್ಲಿ ಲಾಂಚ್ ಮಾಡಿದ್ದಾರೆ. ಏನಕ್ಕೆ ಅಂದರೆ, ನಿಮಗೆ ಫಾಸ್ಟೆಸ್ಟ್ ಬ್ಲಾಕ್ ಚೈನ್ ಬಂದು BNBದು ಆ್ಯಕ್ಚುಲಿ. ಈವನ್ ಫೀಸ್ ಕಡಿಮೆ ಇದರಲ್ಲಿ ಬಂದು, BNBನಲ್ಲಿ ಬಂದು ಟ್ರಾನ್ಸಾಕ್ಷನ್ ಫೀಸ್ ಕಡಿಮೆ. ಸೊ ಅದರಿಂದ ಡಿಸೆಂಟ್ರಲೈಸ್ಡ್, ಸೊ ಅದರಿಂದ ಇದು ಬಂದು ಬೆಸ್ಟ್ ಅಂದ್ಕೊಂಡು BNB ಚೈನಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಟೋಕನ್ ಮೈನಿಂಗ್. ಟೋಕನ್ ಮೈನಿಂಗ್ ಇದೆ ಇದರಲ್ಲಿ. ಅದು ಯಾಕೆ ಟೋಕನ್ ಮೈನಿಂಗ್ ಅಂದರೆ, ಸಿಂಪಲ್. ಈಗ ನಾರ್ಮಲಿ ಕ್ರಿಪ್ಟೋ ವರ್ಲ್ಡಲ್ಲಿ ಬಂದು ಟೋಕನ್ ಮೈನಿಂಗ್ ಇದ್ರೇ ಅವರು ಫುಲ್ಲು ಮೈನ್ ಮಾಡಿಬಿಡ್ತಾರೆ. ಮೈನ್ ಮಾಡಿಕೊಂಡು ಅವರು ಟೋಕನ್ನ ಅವ್ರು ಇಟ್ಕೊಂಡು ಸೆಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂದರು. ಟೋಕನ್ ಮೈನಿಂಗ್ ಇದ್ರೇ ಬಂದು ಅದೊಂದು ಎಲ್ಲರಿಗೂ ಒಂದು ಥಾಟ್ ಇದೆ ಕ್ರಿಪ್ಟೋ ವರ್ಲ್ಡಲ್ಲಿ. ಟೋಕನ್ ಮೈನಿಂಗ್ ಅಂದರೆ ಫುಲ್ ಮೈನಿಂಗ್ ಮಾಡ್ತಾರೆ, ಪ್ರೈಸ್ ಹತ್ತ ತಕ್ಷಣ ಇದು ಮಾಡ್ತಾರೆ ಅಂತ. ಬಟ್ ಇದರಲ್ಲೂ ಅದ್ರಿಗೊಂದು ಚೆಕ್ ಪಾಯಿಂಟ್ ಇದೆ, ಅದು ಅವರೇ ಮಾಡಿದ್ದಾರೆ. ಸೊ ನಾನು ಅದು ನಿಮಗೆ ಹಂಗೆ ಹೇಳ್ತೀನಿ ನೋಡಿ. ಈ ಟೋಕನ್ ಮೈನಿಂಗ್ ಇದೆ ಆ್ಯಕ್ಚುಲಿ. ಈ ಪ್ರಾಜೆಕ್ಟ್ಗೆ ಬ್ಯಾಕ್ ಬೋನ್ ಅಂದರೆ ಈ 5 ಮಾಡಲ್ಸ್. ಒಂದು ರನ್ವೇ ಕಂಟ್ರೋಲ್ ಮಾಡಲ್, ಎಮಿಷನ್ ಮ್ಯಾನೇಜರ್, ಮಿಂಟ್ ಕ್ಯಾಪ್ ಲಿಮಿಟರ್, ರ್ಯಾಂಜ್ ಬೌಂಡ್ ಸ್ಟೆಬಿಲಿಟಿ, ಈಲ್ಡ್ ರೆವೆನ್ಯೂ ಫೀಡ್ಬ್ಯಾಕ್. ಸೊ ಈ 5 ಮಾಡಲೇ ಬಂದು ಈ ಪ್ರಾಜೆಕ್ಟ್ನ ಕಂಟ್ರೋಲ್ ಮಾಡ್ತಿರೋದು. ವಾಟ್ ಎವರ್ ರೆವೆನ್ಯೂ ಬಂದು ಹೆಂಗೆ ತಗೊತಿದೆ, ನಮಗೆ ಸ್ಟೇಕಿಂಗ್ ಹೆಂಗೆ ಪ್ರಾಫಿಟ್ ಕೊಡ್ತಿದೆ, ಪ್ರೈಸ್ ಹೆಂಗೆ ಒಂದೇ ಸ್ಟೇಬಲ್ ಆಗಿರ್ತಿದೆ, ಇದ್ರಿಗೆಲ್ಲ ಬಂದು ಈ 5 ಮಾಡಲ್ ಇಂಟರ್ಲಿಂಕ್ ವಿತ್ ಬ್ಲಾಕ್ ಚೈನ್. ಇದ್ರಿಗೆಲ್ಲ ಏನು ಮಾಡಿದ್ದಾರೆ, ಇನಿಷಿಯಲಿನೇ ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ಕೋಡಿಂಗ್ ಮಾಡಿ, ಅಲ್ಗಾರಿದಮ್ ಕೋಡಿಂಗ್ ಮಾಡಿ ಬ್ಲಾಕ್ ಚೈನಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಇದ್ರಿಗೆ ಓನರ್ ಯಾರೂ ಇಲ್ಲ, ಓನರ್ ರೀಅನೌನ್ಸ್ಡ್. ಆ್ಯಕ್ಚುಲಿ ಈ ಪ್ರಾಜೆಕ್ಟ್ಗೆ ಓನರ್ ರೀಅನೌನ್ಸ್ಡು. ಸೊ ಈಗ ಯಾರೇ ತಿಳ್ಕೊಂಡ್ರು, ಯಾವ ಹ್ಯೂಮನ್ ಬೀಯಿಂಗ್ ತಿಳ್ಕೊಂಡ್ರು ಬ್ಲಾಕ್ ಚೈನಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಗೂಗಲ್ ಇಟ್. ನೀವು ಬಂದು ಗೂಗಲಲ್ಲಿ ಸರ್ಚ್ ಮಾಡಿ, ಬ್ಲಾಕ್ ಚೈನಲ್ಲಿ ಒನ್ಸ್ ಒಳಗಡೆ ಹಾಕ್ಬಿಟ್ರೆ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸಮ್ ಬ್ಲಾಕ್ ಚೈನಲ್ಲಿ ಪ್ರಾಕ್ಸಿ ಕಾಂಟ್ರಾಕ್ಟು ಆ ಥರ ಇಟ್ಕೊಂಡು ಮಾಡ್ತಾರೆ. ಬಟ್ ಇದರಲ್ಲಿ ಆ ಪ್ರಾಕ್ಸಿ ಕಾಂಟ್ರಾಕ್ಟು ಇಲ್ಲ ಅನ್ನೋದಕ್ಕೆ ಸರ್ಟಿಕ್ ರಿಪೋರ್ಟ್, ಅದು ಇದು ಮೀನ್ಸ್ ಸ್ಕೈನೆಟ್ ಸರ್ಟಿಕ್ ಅಂತಾರೆ. ಆ ರಿಪೋರ್ಟಲ್ಲಿ ಆಡಿಟ್ ಮಾಡಿ ಕೊಟ್ಟಿದ್ದಾರೆ, ಇದರಲ್ಲಿ ಪ್ರಾಕ್ಸಿ ಕಾಂಟ್ರಾಕ್ಟ್ ಇಲ್ಲ ಅಂತ. ನಾನು ಅದನ್ನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ಈಗ ಈ ಮಾಡಲ್ಸ್ ಬಗ್ಗೆ ನೋಡೋಣ, ಆ್ಯಕ್ಚುಲಿ ಈ ಮಾಡಲ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ RCM, ರನ್ವೇ ಕಂಟ್ರೋಲ್ ಮಾಡಲ್. ರನ್ವೇ ಕಂಟ್ರೋಲ್ ಮಾಡಲ್ ಏನು ಮಾಡುತ್ತೆ ಅಂದರೆ, ಈ ಪ್ರಾಜೆಕ್ಟ್ ಬಂದು ಎಷ್ಟು ಫಂಡ್ಸ್ ಬರ್ತಿದೆ, ಎಷ್ಟು ಒಳಗಡೆ ಬರ್ತಿದೆ, ಎಷ್ಟು ಟ್ರೆಷರಿ ಮಾಲಲ್ಲಿ ಟ್ರೆಷರಿ ಪೂಲ್ ಅಂದರೆ ಈ ಮಾಡೋದಕ್ಕೆ ಬಂದು ಒಂದು ಬ್ಯಾಂಕ್ ಥರ ಅಂತ ಇಟ್ಕೊಳ್ಳಿ. ಸೊ ಅದರಿಂದನೇ ನಮಗೆ ಇನ್ಕಮ್ ಬರೋದು, ಮತ್ತು ಏನಾದರೂ ಟೋಕನ್ಸ್ ತಗೊಳ್ಳೋದು ಹೋಗೋದು ಎಲ್ಲ ಬಂದು ಅದರಲ್ಲೋಗಿ ಏನು ರೆವೆನ್ಯೂ ಬರುತ್ತೋ ಅದೆಲ್ಲ ಬಂದು ಅಲ್ಲಿ ಸ್ಟೋರ್ ಆಗುತ್ತೆ, ಒಂದು ಬ್ಯಾಂಕ್ ಥರ.
ಸೊ ಈ ರನ್ವೇ ಕಂಟ್ರೋಲ್ ಮಾಡಲ್ ಏನು ಮಾಡುತ್ತೆ, ಟ್ರೆಷರಿ ಪೂಲಲ್ಲಿ ನೋಡುತ್ತೆ ಎಷ್ಟು ಎಷ್ಟು ಇದೆ, ಎಷ್ಟು ಫಂಡ್ಸ್ ಇದೆ. ಸೊ ಈ ಪ್ರಾಜೆಕ್ಟ್ ಎಷ್ಟು ದಿವಸ ರನ್ ಆಗ್ಬೋದು, ನಾವು ಸ್ಟೇಕಿಂಗ್ ರಿವಾರ್ಡ್ ಎಲ್ಲ ಕೊಟ್ಟು ಮತ್ತು ವಾಟ್ ಎವರ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನು ಡಿ ಎ ಗವರ್ನೆನ್ಸ್ಗೆ ಏನೋ ಇಂಪ್ಲಿಮೆಂಟ್ ಮಾಡ್ತಾರೆ, ಈ ಥರ ಎಲ್ಲ ನಡೀತಿರುತ್ತೆ. ಎಲ್ಲ ಸ್ಮಾರ್ಟ್ ಕಾಂಟ್ರಾಕ್ಟೇ, ಯಾರು ಹ್ಯೂಮನ್ ಬೀಯಿಂಗ್ ಇಲ್ಲ, ಮತ್ತೆ ಹೇಳ್ತಿದ್ದೀನಿ. ಸೊ ಇದೆಲ್ಲ ಬಂದು ಈ ರನ್ವೇ ಕಂಟ್ರೋಲ್ ಮಾಡಲ್ ಕಂಟ್ರೋಲ್ ಮಾಡುತ್ತೆ. ಸೊ ಈ ಪ್ರಾಜೆಕ್ಟ್ ಬಂದು ಸಪೋಸ್ ಬಂದು ಈಗೇನೋ ಒಂದು ಪ್ರಾಬ್ಲಮ್ ಇದೆ ಈ ರನ್ವೇ ಕಂಟ್ರೋಲ್ ಮಾಡಲಿಲ್ಲ ಅಂದರೆ, ಇದು ಆ ಟ್ರೆಷರಿ ಮಾಡಲಿಂದ ಟೋಕನ್ ತಗೊಳೋದು, ಮತ್ತು ಬರ್ನ್ ಮಾಡೋದು, ಪ್ರೈಸು ಅಪ್ ಮಾಡೋದು, ಮತ್ತು ಏನಾದ್ರು ಜಾಸ್ತಿ ಇದ್ದರೆ ಪ್ರೈಸ್ ಡ್ರಾಪ್ ಮಾಡೋದು, ಈ ಥರ ಎಲ್ಲ ಕಂಟ್ರೋಲ್ ಎಲ್ಲ ಬಂದು ಈ 5 ಇಂಟರ್ಲಿಂಕ್ ಆಗಿರುತ್ತೆ. ಈ 5 ಮಾಡಲ್ಸ್ ಇಂಟರ್ಲಿಂಕ್ ಆಗಿರುತ್ತೆ, ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಇದು ಥ್ರೂ AI, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅವ್ರ ಕಡೆಯಿಂದ ಅದರಿಂದ ಸಜೆಷನ್ ತಗೊಂಡು ಇದು ವರ್ಕ್ ಆಗುತ್ತೆ 5 ಮಾಡಲನ್ನು. ಸೊ ಈ ರನ್ವೇ ಕಂಟ್ರೋಲ್ ಮಾಡಲ್ ಬಂದು ಈ ಪ್ರಾಜೆಕ್ಟ್ನ ಎಷ್ಟು ದಿವಸ ರನ್ ಮಾಡ್ಬೋದು, ಇದೆಲ್ಲ ಮೇಂಟೈನ್ ಮಾಡೋದು ಬಂದು ಈ ರನ್ವೇ ಕಂಟ್ರೋಲ್ ಮಾಡಲ್ ಮೇಯ್ನ್. ನೆಕ್ಸ್ಟ್ ಬಂದು ಈ ಎಮಿಷನ್ ಮ್ಯಾನೇಜರು. ಇದು ಬಂದು ಈ ಎಮಿಷನ್ ಮ್ಯಾನೇಜರ್ ಹೆಂಗಂದರೆ, ಈಗ ನಾವು ಟೋಕನ್ ತಗೊತೀವಿ ಮತ್ತು ಸೆಲ್ ಮಾಡ್ತೀವಿ, ಇದೆಲ್ಲ ಪ್ರಾಸೆಸ್ ನಡೀತಿರುತ್ತೆ. ನಾನು ಹೇಳಿದ್ನಲ್ಲ, ಈಗ ಮಿಂಟಿಂಗ್ ಇದ್ರೆ ಬಂದರೂ ಎಷ್ಟು ಬೇಕಾದ್ರೆ ಮಿಂಟ್ ಮಾಡ್ಬೋದು ನಾವು ಕಾಯಿನ್ ಮಿಂಟ್ ಮಾಡಬೇಕಾದ್ರೆ. ಬಟ್ ಈ ಎಮಿಷನ್ ಮ್ಯಾನೇಜರ್ ಕೆಲಸ ಇಲ್ಲಿ ಏನಂದರೆ, ಅದೇ ಮೇಯ್ನು. ಎಮಿಷನ್ ಮ್ಯಾನೇಜರ್ ಇದು ಆ್ಯಾವ್ರೇಜಿ ಈ ಬಿಸ್ನೆಸ್ ನೋಡುತ್ತೆ. ಆ್ಯಾವ್ರೇಜಲ್ಲಿ ಇವ್ನು 1 ವೀಕ್ ಆರ್ 1 ಮಂತ್ ಆ್ಯಾವ್ರೇಜ್ ಬಿಸ್ನೆಸ್ ನೋಡುತ್ತೆ. ಸೊ ಈ ಆ್ಯಾವ್ರೇಜ್ ಬಿಸ್ನೆಸ್ ಎಷ್ಟು ನಡೆದಿದೆ, ಸೊ ಇಷ್ಟು ನಡೆದಿದೆ, ಸೊ ಹ್ಯಾವ್ ಟು ಕೀಪ್ ದಿಸ್ ಮಚ್ ಟೋಕನ್ ಓನ್ಲಿ. ಇಷ್ಟು ಮಾತ್ರ ನಾವು ಟೋಕನ್ ಇಟ್ಕೊಬೇಕು. ಯಾಕಂದರೆ ಅದ್ರ ಮೇಲೆ ಈ ಟೋಕನ್ ಮಾಡೋಕ್ಕೆ ಹೋದರೆ ನಮಗೆ ಪ್ರೈಸ್ ಡ್ರಾಪ್ ಆಗುತ್ತೆ, ಇದು ಪಂಪ್ ಆಗುತ್ತೆ, ಅಪ್ ಆಗುತ್ತೆ, ಈ ಥರ ಪ್ರಾಬ್ಲಮ್ ಬರುತ್ತೆ ಮಾರ್ಕೆಟಲ್ಲಿ ಅಂದ್ಕೊಂಡು ಈ ಎಮಿಷನ್ ಮ್ಯಾನೇಜರ್ ಬಂದು ಇನ್ನಿರೋ 4 ಮಾಡಲ್ಕು ಸಿಗ್ನಲ್ಸ್ ವಿತ್ AI ಸಜೆಷನ್ ನಾನು ಹೇಳ್ತಿರೋದು. ಸೊ ಸಿಗ್ನಲ್ಸ್ ಕಲಿಸುತ್ತೆ. ಎಮಿಷನ್ ಮ್ಯಾನೇಜರ್ ಬಂದು ಈ ಮಿಂಟ್ ಕ್ಯಾಪ್ ಲಿಮಿಟರ್ಗೆ, ನೋಡಪ್ಪ ಇಷ್ಟೇ ಇದು ನಡೆದಿರೋದು, ಸೊ ನೀನು ಇಷ್ಟು ಮಾತ್ರ ಮಿಂಟ್ ಮಾಡು ಅನ್ನೋ ಥರ ಅದು ಸಿಗ್ನಲ್ ಕಳಿಸುತ್ತೆ. ಸೊ ಈ ಮಿಂಟ್ ಕ್ಯಾಪ್ ಲಿಮಿಟರ್ ಏನು ಮಾಡುತ್ತೆ, ಅಷ್ಟು ಮಾತ್ರ ಆ ರೇಂಜ್ಗೆ ಮಾತ್ರನೇ ಮಿಂಟ್ ಮಾಡುತ್ತೆ. ಸೊ ಈ ಥರ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ, ಸೊ ಇದು ಮ್ಯಾನ್ಯಲಿ ಯಾರೂ ಮಾಡಲ್ಲ. ಸ್ಮಾರ್ಟ್ ಕಾಂಟ್ರಾಕ್ಟ್ ಆಟೋಮೆಟಿಕ್ ಆಲ್ಗರಿದಮ್ ಕ್ರಿಯೇಟೆಡ್ ಮಾಡಿರೋದು ಮ್ಯಾಥಮೆಟಿಕ್ಸು. ಸೊ ಈಗ ಏನಿದೆ ಅಂದರೆ, ನಾವು ಯಾರು ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ, ಯಾರು ಬಂದು ಆಚೆನಿಂದ ಹೋಗಿ ಮಿಂಟ್ ಮಾಡೋದು ಈ ಥರ ಏನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ಕೋಡೆಡ್ ಇದು, ಈವನ್ ಬ್ಲಾಕ್ ಚೈನಲ್ಲಿದೆ. ಬ್ಲಾಕ್ ಚೈನಲ್ಲಿ ಯಾರು ಎಡಿಟ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಆ ಥರ ಈ ಪ್ರಾಸೆಸ್ ವರ್ಕ್ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಈ ಪ್ರಾಜೆಕ್ಟ್ ಬಂದು ಸ್ಟೇಬಲ್ ಆಗಿರುತ್ತೆ. ಯಾವುದೇ ಒಂದು ಭಯನೋ, ಓ ಏನಪ್ಪ ಸೆಂಟ್ರಲ್ ಏನೋ ಚೇಂಜ್ ಆಗುತ್ತಾ, ಈ ಥರ ಯಾವುದೇ ಒಂದು ಭಯನೂ ನಮಗಿರಲ್ಲ ಆ್ಯಕ್ಚುಲಿ ಈ ಪ್ರಾಜೆಕ್ಟಲ್ಲಿ. ಯಾಕಂದರೆ ಮುಂಚೆ ತುಂಬ ಪ್ರಾಜೆಕ್ಟ್ ನೋಡಿದ್ದೀವಿ, ಅದ್ರಿಗೋಸ್ಕರ ಈ ಪ್ರಾಜೆಕ್ಟ್ ನಾನು ಅನಲೈಸ್ ಮಾಡಿ ಈ ಪ್ರಾಜೆಕ್ಟಲ್ಲಿ ಈ 5 ಮಾಡಲ್ಸ್ ಅವ್ರು ತಗೊಬಂದಿರೋದು ದೊಡ್ಡ ಪ್ಲಸ್ ಪಾಯಿಂಟು. ಸೊ ಈ 5 ಮಾಡಲ್ಸ್ ಹೆಂಗೆ ವರ್ಕ್ ಆಗ್ತಿದೆ ಅಂತ ನಮ್ಗೆ ಅರ್ಥ ಆಗ್ಬಿಟ್ರೆ, ಈ ಪ್ರಾಜೆಕ್ಟ್ ಬಗ್ಗೆ ನಾನು ನಿಮ್ಗೆ ಹೇಳೋದಲ್ಲ, ನೀವು ಎಲ್ಲರಿಗೂ ಹೇಳ್ತೀರಾ, ಅಷ್ಟು ಒಳ್ಳೆ ಪ್ರಾಜೆಕ್ಟು. ಸೊ ಈ ಮಿಂಟ್ ಕ್ಯಾಪ್ ಲಿಮಿಟರ್ ಬಂದು ಎಮಿಷನ್ ಮ್ಯಾನೇಜರ್ನಿಂದ ತಗೊಂಡು ಎಷ್ಟು ಮಿಂಟ್ ಮಾಡಬೇಕು, ಎಷ್ಟು ಇದು ಮಾಡಬೇಕು ಅಂತ ಅದು ಸಿಗ್ನಲ್ ಕೊಡುತ್ತೆ, ಅಷ್ಟು ಮಾತ್ರ ಮಿಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದು ಈಲ್ಡ್ ರೆವೆನ್ಯೂ ಫೀಡ್ಬ್ಯಾಕ್, ಈ RBS ಬಗ್ಗೆ ಹೇಳ್ತೀನಿ ನಾನು. ಈಲ್ಡ್ ರೆವೆನ್ಯೂ ಫೀಡ್ಬ್ಯಾಕ್ ಏನಂದರೆ, ಇದು ಬಂದು ರೆವೆನ್ಯೂ ಏನೇನು ಬರುತ್ತೆ, ಈ ಯಾವುದ್ರಿಗೆ ಎಷ್ಟೆಷ್ಟು ನಾವು ಕೊಡಬೇಕು, ರೆವೆನ್ಯೂ ಏನೇನು ಬರ್ತಿದೆ ಅದರಲ್ಲಿ 1% ತಗೊಳುತ್ತೆ. ಸಪೋಸ್ ಪ್ರೈಸ್ ನಾನು ಅಪ್ ಆಗ್ತಿದೆಯೋ, ಡಂಪ್ ಆಗ್ತಿದೆಯೋ, ಬರ್ನ್ ಮಾಡಬೇಕೋ, ಇದು ಮಾಡಬೇಕು ಅಂತ ಈ ಎಲ್ಲ 4 ಮಾಡಲೂ ಎಮಿಷನ್ ಮ್ಯಾನೇಜರ್ನಿಂದ ಸಿಗ್ನಲ್ ಇದು ಮಾಡುತ್ತೆ, ಇದು ವರ್ಕ್ ಆಗುತ್ತೆ. ಸೊ ಈ ಟೋಟಲ್ ಈಗ ಮೇಯ್ನ್ ಬಂದು ಈ ರೇಂಜ್ ಬೌಂಡ್ ಸ್ಟೆಬಿಲಿಟಿ RBS. ಸರ್ ಜನರಲಿ ಬಂದು ಕ್ರಿಪ್ಟೋ ಮಾರ್ಕೆಟಲ್ಲಿ ಏನಾಗುತ್ತದೆ, ನಾನು ಇನಿಷಿಯಲಿ ಹೇಳ್ದಂಗೆ, ಈಗ ಯಾರೋ ಒಬ್ಬರು ಟೋಕನ್ಸ್ ತೆಗೆದು ಇಟ್ಕೊಂಡಿರ್ತಾರೆ ಸರ್. ಇನಿಷಿಯಲಿ ಲಾಂಚ್ ಆದವಾಗ ಸಮಥಿಂಗ್ ಏನೋ ಬಂದು ಟೋಕನ್ಸ್ ತೆಗೆದು ಇಟ್ಕೊಂಡಿರ್ತಾರೆ. ಏನು ಮಾಡ್ತಾರೆ ಅಂದರೆ, ಈ ಟ್ರೇಡಿಂಗ್ ಮಾಡೋರ ಬಗ್ಗೆ ಗೊತ್ತಲ್ಲ ನಿಮಗೆ, ಟ್ರೇಡಿಂಗ್ ಮಾಡೋರು ಏನು ಮಾಡ್ತಾರೆ ಅಂದರೆ, ಲೋ ಪ್ರೈಸಲ್ಲಿ ತಗೊತಾರೆ, ಈ ಪ್ರೈಸಲ್ಲಿ ಸೆಲ್ ಮಾಡ್ತಾರೆ, ಈ ಥರ ನಡೆಯುತ್ತೆ. ಸೊ ಆಗ ಏನು ಮಾಡ್ತಾರೆ, ಪ್ರೈಸ್ ಏನೋ ಅಪ್ ಮಾಡುವಾಗ ಅವ್ರ ಹತ್ರ ಇರೋ ಟೋಕನ್ಸ್ ಎಲ್ಲ ಸೆಲ್ ಮಾಡಿ ಪ್ರೈಸ್ನ ಡಂಪ್ ಮಾಡೋಕ್ಕೆ ನೋಡ್ತಾರೆ. ಸೊ ಆಗೇನು ಮಾಡುತ್ತೆ ಅಂದರೆ, ಈ RBS ಮಾಡಲ್ ನಾರ್ಮಲಿ ನೀವು ಬಂದು ಟ್ರೇಡಿಂಗಲ್ಲಿ ಏನು ಮಾಡ್ತಾರೆ ಅಂದರೆ, ಯಾರೋ ಒಬ್ರು ತಗೊಬೇಕು, ಇಲ್ಲ ಯಾರೋ ಮಾಡಿ ಹ್ಯೂಮನ್ ಬೀಯಿಂಗ್ ಬಂದು ಇಂಟರ್ಫಿಯರ್ ಮಾಡಿ ಟೋಕನ್ಸ್ ತಗೊಂಡ್ರೆ ನಿಮಗೆ ಮತ್ತೆ ಪ್ರೈಸ್ ಬಂದು ಸ್ಟೇಬಲ್ ಮಾಡೋಕ್ಕೆ. ಬಟ್ ಯಾರು ತಗೊಂಡಿಲ್ಲ ಅಂದರೆ ಏನು ಮಾಡೋಕ್ಕೆ, ಯಾಕಂದರೆ ಹೈ ಪ್ರೈಸಲ್ಲಿ ಸೆಲ್ ಮಾಡಿದ ತಕ್ಷಣ ಪ್ರೈಸ್ ಡಂಪ್ ಆಗ್ಬಿಡುತ್ತೆ. ಸೊ ಡಂಪಲ್ಲಿ ಯಾರು ಆಲ್ರೆಡಿ ಇರೋ ಟೋಕನ್ ಇರೋರು ಯಾರು ಮುಂಚೆ ತಗೊಳಕ್ಕೆ ಬರಲ್ಲ. ಸೊ ಯಾರಾದರೂ ಅದು ನ್ಯೂ ಪರ್ಸನ್ ಬರಬೇಕು, ತಗೊಬೇಕು, ಮತ್ತೆ ಪ್ರೈಸ್ ಅಪ್ ಆಗಬೇಕು, ಮತ್ತೆ ಇವ್ರು ಸೆಲ್ ಮಾಡಬೇಕು, ಈ ಥರ ತುಂಬ ಕಾಂಪ್ಲಿಕೇಟೆಡ್ ಇದೆ ಅದರಲ್ಲಿ. ಕ್ರಿಪ್ಟೋನಲ್ಲಿ ಬಂದು ಮೇಯ್ನ್ ಪ್ರಾಜೆಕ್ಟ್ಸ್ ಬಂದು ಇದಾಗೋಕ್ಕೆ ಮೇಯ್ನ್ ರೀಸನೇ ಬಂದು ಈ ಪ್ರೈಸ್ ಅಪ್ ಆ್ಯಂಡ್ ಡೌನೇ. ಓಕೆ, ಸೊ ಅದನ್ನೇ ಇದರಲ್ಲಿ ಹೆಂಗೆ ಕಂಟ್ರೋಲ್ ಮಾಡಿದ್ದಾರೆ ಅಂದರೆ, ಈ ರೇಂಜ್ ಬೌಂಡ್ ಸ್ಟೆಬಿಲಿಟಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ,
ಈ ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ. ಸೊ ಇದೇನು ಮಾಡುತ್ತೆ, ಪ್ರೈಸ್ ಈಗ ಬಂದು ಪ್ರೈಸ್ ಏನೋ ಅಪ್ ಆಗ್ತಿದೆ ಅಂದರೆ ಅದು ಬಂದು ಈ ಟ್ರೆಷರಿ ಪೂಲಲ್ಲಿಂದ ಈ ಇ ಎಮ್ ಮ್ಯಾನೇಜರ್ ಬಂದು ಅದಕ್ಕೆ ಸಿಗ್ನಲ್ ಕೊಡುತ್ತೆ ಈ ಥರ ಪ್ರೈಸ್ ಅಪ್ ಆಗ್ತಿದೆಯಪ್ಪ ಅಂತ. ಸೊ ಈ ರೇಂಜ್ ಬೌಂಡ್ ಸ್ಟೆಬಿಲಿಟಿ ಏನು ಮಾಡುತ್ತೆ, ಟ್ರೆಷರ್ ಪೂಲಿಂದ ಟೋಕನ್ಸ್ ತಗೊಂಡು ಟೋಕನ್ಸ್ನ ಸೆಲ್ ಮಾಡಿ USDT, ಆ್ಯಕ್ಚುಲಿ ನಮ್ಮದು ARKದು ಬಂದು ಲಿಕ್ವಿಡಿಟಿ ಹೆಂಗೆ ಮಾಡಿದ್ದಾರೆ ಅಂದರೆ ಪ್ಯಾನ್ಕೇಕ್ ಸ್ವಪ್ಪಲ್ಲಿ ಯು ಎಸ್ ಡಿ ಟಿಗೆ ನಾವು ಬಂದು ಪ್ಯಾರ್ ಮಾಡಿರೋದು. ಸೊ ಎ ಆರ್ ಕೆನ ಸೆಲ್ ಮಾಡಿ USDT ತಗೊಳುತ್ತೆ. ಆ USDT ಎಲ್ಲಿ ಸ್ಟೋರ್ ಆಗುತ್ತೆ, ಹೋಗಿ ಟ್ರೆಷರಿ ಮಾಡಲ್ಸ್ ಸ್ಟೋರ್ ಆಗುತ್ತೆ. ಸೊ ಈಗೇನಾಗುತ್ತೆ, ಪ್ರೈಸ್ ಬಂದು ಮತ್ತೆ ಡೌನ್ ಆಗ್ದಿರ ಅದೇ ಪ್ರೈಸ್ ಬಂದು ನಿಲ್ಲುತ್ತೆ. ಸಮಥಿಂಗ್ 32-45 ಅಂತ ಇಟ್ಕೊಳ್ಳಿ. ಸೊ ಆವ್ರೇಜ್ ಪ್ರೈಸಲ್ಲಿ ಬಂದು ನಿಲ್ಲುತ್ತೆ. ಮತ್ತೆ ಏನಾಗುತ್ತೆ, ಯಾರಾದರೂ ಪ್ರೈಸ್ ಬಂದು ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದಾಗ ಏನು ಮಾಡುತ್ತೆ, ಇದ್ರ ಕಡೆ ಇರೋ USDT ನಿಂದ USDT ಕೊಟ್ಟು ಆ ಟೋಕನ್ಸ್ನ ಮತ್ತೆ ತಗೊಳುತ್ತೆ. ಸೊ ಇದ್ರ ಕೆಲಸನೇ ಇಷ್ಟು. ಇದು ಹೆಂಗೆ ಮೇಂಟೈನ್ ಮಾಡುತ್ತೆ ಅಂದರೆ 32-45 ಅಂದರೆ ಈ ಪ್ರೈಸ್ನ 32-45ಯಲ್ಲೇ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಆಗೇನಾಗುತ್ತೆ, ಮಾರ್ಕೆಟಲ್ಲಿ ಕ್ರ್ಯಾಶ್ ನಡೆಯಲ್ಲ. ನಮಗೂ ಬಂದು ಆ, ಈ ಟ್ರಾನ್ಸಾಕ್ಷನ್ ನಡೆಯೋದ್ರಿಂದ ನಮಗೂ ಫೀಸ್ ಜಾಸ್ತಿ ಬರುತ್ತೆ. ಸೊ ನಮಗೂ ರೆವೆನ್ಯೂ ಜಾಸ್ತಿ ಬರುತ್ತೆ. ಯಾರು ಈ ಟೋಕನ್ಸ್ ಸ್ಟೇಕ್ ಮಾಡಿ ಇಟ್ಟಿರ್ತೀವಲ್ಲ ನಾವು, ಸೊ ಇದ್ರಲ್ಲಿ ನಾವು ಸ್ಟೇಕ್ ಮಾಡಿ ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ನಮಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಮ್ಮ ಟೋಕನ್ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಇನ್ನೂ ಪ್ಲಸ್ ಪಾಯಿಂಟ್ ಇದು. ಆ್ಯಕ್ಚುಲಿ ಈ RBS ಮಾಡಲ್ ತಗೊಂಬಂದಿರೋದು ದೊಡ್ಡ ವಿಷಯ ಇದರಲ್ಲಿ. ಸೊ ಈ ಥರ ಯಾವುದೇ ಒಂದು ನಾನು ಇದಕ್ಕೋಸ್ಕರ ಹೇಳ್ತಲ್ಲ, ಈ ಥರ ಪ್ರಾಜೆಕ್ಟು ಇದಕ್ಕೆ ಮುಂಚೆ ಯಾವ ಪ್ರಾಜೆಕ್ಟಲ್ಲೂ ಬಂದೇ ಇಲ್ಲ. ನನಗೆ ಇದಕ್ಕೆ ಮೇಲೆ ಪ್ರಾಜೆಕ್ಟಲ್ಲೂ ಈ ಥರ ತಗೊಬರ್ತಾರೆ ಅಂತ ಗೊತ್ತಿಲ್ಲ, ತಗೊಬಂದ್ರೆ ಇವರೇ ಬರಬೇಕು. ಬಟ್ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್, ಈ ಥರ 5 ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ತಗೊಬಂದಿರೋ ಇದು ಬಂದು ಫಸ್ಟ್ ಪ್ರಾಜೆಕ್ಟ್ ಅಂತ ಇದ್ರೆ. ಸೊ ಈ 5 ಕಾಂಟ್ರಾಕ್ಟೇ ಬಂದು ಈ ಪ್ರಾಜೆಕ್ಟ್ನ ಸ್ಟೇಬಲಾಗಿ ಇಟ್ಕೊಂಡಿದೆ. ಸೊ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಇದು. ಆ್ಯಕ್ಚುಲಿ ನಾನು ಇವತ್ತು ಮಾತಾಡ್ತಿದ್ದೆ ತುಂಬ ಜನ ಹತ್ರ, ಅವರು ಎಲ್ಲರಿಗೂ ಬಂದು ಇನಿಷಿಯಲಿ ನಾವು ಮಾಡಿರೋ ಪ್ರಾಜೆಕ್ಟ್ ತುಂಬ ಪ್ರಾಜೆಕ್ಟ್ ಹೊಲ್ಟೋಗಿದೆ. ಬಟ್ ಇದರಲ್ಲಿ ನಾವು ನೋಡಿ ಒಂದೊಂದು ಅನಲೈಸ್ ಮಾಡಿ, ಚಿಕ್ಕ ಚಿಕ್ಕ ವಿಷಯನ ಅನಲೈಸ್ ಮಾಡಿ, ಒಂದೊಂದು ಸ್ಮಾರ್ಟ್ ಕಾಂಟ್ರಾಕ್ಟು ಹಾಕಿ ಅದರಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಸಪೋಸ್ ಓನರ್ ಏನೋ ಹಿಡ್ಡನ್ ವ್ಯಾಲೆಟ್ ಇಟ್ಟಿದ್ದಾರಾ, ಅವ್ರಿಗೇನೋ ಹೋಗುತ್ತಾ ಇಲ್ವಾ, ಇದೆಲ್ಲ ಚೆಕ್ ಮಾಡಿ ಈ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಾವು 3 ಮಂತ್ಸ್ ಟೈಮ್ ತೊಗೊಂಡಿದ್ದೀವಿ ಈ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಬಿಫೋರ್ ಯಾಕೆ ನಾವು ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿಲ್ಲ ಅಂದರೆ, ವಿ ಹ್ಯಾವ್ ಟು ಅನಲೈಸ್. ಯಾಕಂದ್ರೆ ನಾವು ಒಬ್ರಿಗೆ ಹೇಳ್ತೀವಿ ಅಂದರೆ ಆ ಪ್ರಾಜೆಕ್ಟ್ ಹೆಂಗೆ ಬರುತ್ತೆ, ಈ ಪ್ರಾಜೆಕ್ಟ್ ಬಂದು ಸ್ಟೇಬಲ್ ಆಗಿ ಇರುತ್ತಾ ಅಂತ. ಯಾಕಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೊಂದು ನಂಬಿಕೆ ಬರಬೇಕು. ನಾನು ಹೇಳಿದಲ್ಲ, ನೀವು ಹೋಗಿ ಚೆಕ್ ಮಾಡಿದಾಗ ಕರೆಕ್ಟ್, ಇವ್ರು ಹೇಳಿದಲ್ಲ ಕರೆಕ್ಟ್, ಈ ಪ್ರಾಜೆಕ್ಟ್ ಲಾಂಗ್ ಟರ್ಮ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಬರಬೇಕು ನಿಮಗೆ. ಅದ್ರಿಗೆ ನಾನು ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮಗೆ. ಸೊ ಇದು ಲಾಂಗ್ ಟೈಮ್ ಪ್ರಾಜೆಕ್ಟು. ಸೊ ನೆಕ್ಸ್ಟ್ ಬಂದು ಇದು ಬಂದು ಯಾವುದ್ರಲ್ಲಿ ಅಂದರೆ ಡಿಸೆಂಟ್ರಲೈಸ್ಡ್ ವ್ಯಾಲೆಟಲ್ಲಿ ವರ್ಕ್ ಆಗ್ತಿದೆ. ಡಿಸೆಂಟ್ರಲೈಸ್ಡ್ ವ್ಯಾಲೆಟ್ ಅಂದರೆ ನಿಮ್ಗೆ ಗೊತ್ತು. ಸೊ ವ್ಯಾಲೆಟ್ ಬಂದು ಒಂದು ಈ ಟ್ರಸ್ಟ್ ವ್ಯಾಲೆಟು, ಟೋಕನ್ ಪಾಕೆಟ್ ವ್ಯಾಲೆಟ್, ಮೆಟಾಮಾಸ್ಕ್, ಬಿಡ್ಜೆಟ್ ವ್ಯಾಲೆಟು, ರ್ಯಾಬಿ ವ್ಯಾಲೆಟ್, ಸೇಫ್ಪಾಲ್ ವ್ಯಾಲೆಟು, ಈ ವ್ಯಾಲೆಟಲ್ಲೆಲ್ಲ ಬಂದು ನೀವು ಯಾರು ನಿಮ್ಮ ಒಂದು ಸೀಡ್ ಪಾಸ್ ಬರುತ್ತೆ. ಇಟ್ ಮೀನ್ಸ್ ಒಂದು 12 ಕೀವರ್ಡ್ಸ್ ಬರುತ್ತೆ. ಸೊ ಆ ಕೀವರ್ಡ್ಸ್ ಇದ್ದರೆ ಮಾತ್ರನೇ ಈ ವ್ಯಾಲೆಟ್ನ ಅಕ್ಸೆಪ್ಟ್ ಮಾಡೋಕ್ಕಾಗೋದು. ಆ ಕೀವರ್ಡ್ಸ್ ಇಲ್ಲ ಅಂದರೆ ಯಾರೂ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಆ ಕೀವರ್ಡ್ಸ್ ನಿಮ್ಮ ಕಡೆನೇ ಇರುತ್ತೆ. ಆ, ನೀವು ಅದನ್ನೇನ ಎಲ್ಲನ ಗೊತ್ತಾಗಿಲ್ಲ ಅಂದರೆ ನೀವು ನಿಮ್ಮ ವ್ಯಾಲೆಟ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅದ್ರಿಗೆ ಡಿಸೆಂಟ್ರಲೈಸ್ಡ್ ವ್ಯಾಲೆಟ್ ಅಂತೀವಿ. ಸೊ ಈ ಥರ ಟ್ರಸ್ಟಬಲ್ ವ್ಯಾಲೆಟ್ ಎಲ್ಲ ಇರೋದ್ರಿಂದ ಇದರಿಂದನೇ ನಮ್ಮ ARKನ ಬಂದು ನಾವು ಮಾಡ್ತಿರೋದು. ಸೊ ಈಗ ಇಷ್ಟು ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ. ಸೊ ಇದರಲ್ಲಿ ಹೆಂಗೆ ಆನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವ್ರು ನೋಡೋಣ. ಆ್ಯಕ್ಚುಲಿ ಇದರಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಮಿನಿಮಮ್ $100. ಸೊ ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ಗೆ ಲಿಮಿಟ್ ಇಲ್ಲ, ಮಿನಿಮಮ್ ಮಾತ್ರ $100. ಸೊ ಈ $100 ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇದರಲ್ಲಿ ಆ್ಯಕ್ಚುಲಿ 4 ಟೈಪ್ಸ್ ಆಫ್ ಇನ್ಕಮ್ ಇದೆ. ಏನೇನು ಇನ್ಕಮ್ ಇದೆ ಸರ್ ಅಂದರೆ, ಸೆಲ್ಫ್ ಇನ್ವೆಸ್ಟ್ಮೆಂಟು, ಬಾಂಡಿಂಗ್ ಆ್ಯಂಡ್ ಸ್ಟೇಕಿಂಗು, ಡೈರೆಕ್ಟ್ ಬೋನಸ್ಸು, ಸಿಟಿಸನ್ ರೆಫರಲ್ಲು, ಆಮೇಲೆ ರ್ಯಾಂಕ್ ರಿವಾರ್ಡು, ಸಿಟಿಸನ್ ಅಲೈನ್ಸು, ಗಿಲ್ಡ್ ಕಾಂಟ್ರಿಬ್ಯೂಷನ್ ರಿವಾರ್ಡ್. ಸೊ ಇದು ಈ ಇನ್ಕಮ್ನ ಒಂದೊಂದಾಗಿ ಹೇಳ್ತೀನಿ ನಾನು. ಸೆಲ್ಫ್ ಇನ್ವೆಸ್ಟ್, ಬಾಂಡಿಂಗ್ ಆ್ಯಂಡ್ ಸ್ಟೇಕಿಂಗ್. ಓಕೆ. ಸೊ ಇದರಲ್ಲಿ ನೋಡಿ, ಬಾಂಡಿಂಗ್ ಪರ್ಚೇಸ್ ಆ್ಯಕ್ಚುಲಿ ಈ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ, ಈಗ ಬಂದು ನಿಮಗೆ ಫಸ್ಟ್ ಇದು ನಾನು ಹೇಳ್ತೀನಿ, ಆಮೇಲೆ ಅದು ಇದು ಮಾಡಿ. ಬಾಂಡಿಂಗ್ ಬಂದು ಫ್ಲೆಕ್ಸಿ ಟೆನ್ಚರ್ ಇದೆ. ಸೊ ಡ್ಯೂರೇಷನ್ ಬಂದು 180 ಡೇಸು, 360 ಡೇಸು, 540 ಡೇಸ್. ಇಟ್ ಮೀನ್ಸ್ ಇದು ನೀವು ಸ್ಟೇಕ್ ಮಾಡೋ ಡ್ಯೂರೇಷನ್ ಇದು. ನೀವು ಬಂದು ನಿಮ್ಮ ARKನ ಕಂಪನಿ ಕಡೆ ಸ್ಟೇಕ್ ಮಾಡೋ ಡ್ಯೂರೇಷನ್ ಇದು. ಸೊ ಇದ್ರಿಗೆ 180 ಡೇಸ್ಗೆ ಡೈಲಿ ROI ಎಷ್ಟು ಬರುತ್ತೆ ಅಂದರೆ 0.9% ಬರುತ್ತೆ ನಿಮಗೆ. 360 ಡೇಸ್ಗೆ 1%, 540 ಡೇಸ್ಗೆ 1%.
ಓಕೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಸ್ಟೇಕಿಂಗು, ಬಟ್ ಇದ್ರ ಬಾಂಡಿಂಗಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎಕ್ಸ್ಟ್ರಾ ಬಂದು ಡಿಸ್ಕೌಂಟ್ ಬರುತ್ತೆ. 2 to 5% ಬಂದು ನೀವು ಬಾಂಡ್ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಟೋಕನಲ್ಲಿ 2 to 5% ಬಂದು ಡಿಸ್ಕೌಂಟ್ ಬರುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಅಂದರೆ ನಿಮ್ಮ ಅಪ್ಲೈನ್ ಯಾರು ಇರ್ತಾರೋ ಅವ್ರನ್ನ ಕೇಳಿದ್ರೆ ಅವ್ರು ಇನ್ನೂ ಡೀಟೇಲಾಗಿ ಹೇಳ್ತಾರೆ. ಯಾಕಂದರೆ ಇಲ್ಲಿ ಹೇಳಿದ್ರೆ ನಿಮಗೆ ಅಷ್ಟು ಆ, ಇದಾಗಲ್ಲ. ಸೊ ನೀವು ಅಪ್ಲೈನ್ ಅಂದರೆ ಅವರು ಸ್ವಲ್ಪ ಡೀಟೇಲಾಗಿ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಟೋಕನ್ ಸ್ಟೇಕಿಂಗು. ಟೋಕನ್ ಸ್ಟೇಕಿಂಗಲ್ಲಿ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ 180 ಡೇಸು, 360 ಡೇಸು, 540 ಡೇಸು, ಸೇಮ್ ಏನು ಆರ್ ಒ ಇದೆಯೋ ಅದೇ ಆರ್ ಒ. ಇದರಲ್ಲಿ ಇನ್ನೊಂದು ಏನು ಪ್ಲಸ್ ಇದಂದರೆ ಫ್ಲೆಕ್ಸಿಬಲು ಇದೆ 24 hours. ಈ ಫ್ಲೆಕ್ಸಿಬಲಲ್ಲಿ ಹೆಂಗಂದರೆ ನೀವು ಬಂದು ಈಗ ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಈ ಸಿಸ್ಟಮ್ನ ಚೆಕ್ ಮಾಡಬೇಕು ಫಸ್ಟು ಅಂತ ಯಾರು ಇದು ಮಾಡ್ತೀರೋ, ಒಂದು 24 hours ಫಸ್ಟು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆಫ್ಟರ್ 24 hours ಯು ಕ್ಯಾನ್ ವಿಡ್ರಾ ಯುವರ್ ಕ್ಯಾಪಿಟಲ್. ನಿಮ್ಮ ಕ್ಯಾಪಿಟಲ್ನ ನೀವು ವಿಡ್ರಾ ಮಾಡ್ಕೊಬೋದು. ಬಟ್ ಈ 180 ಡೇಸ್, 360, 540 ಡೇಸ್ ಅಂದರೆ ನೀವು ಅಷ್ಟೇ ದಿವಸ ಅಲ್ಲಿ ಕ್ಯಾಪಿಟಲ್ ಇಟ್ಟಿರ್ತೀರ. ಓಕೆ, ಅದು ನಾನು ಇನ್ನೊಂದು ಆಪ್ಷನ್ ಬರ್ತಿದೆ ಅದರಲ್ಲಿ, ಅದು ಹೇಳ್ತೀನಿ. ಸೊ ಈ ಫಸ್ಟ್ 24 hours ಹೇಳ್ತೀನಿ. 24 ಅವರ್ಸಲ್ಲಿ ನೀವು ಏನು ಮಾಡ್ತೀರಾ, ಈ ಥರ ಮಾಡಿದಾಗ ನಿಮಗೆ ಡೈಲಿ ಬಂದು 0.6% ನಿಮಗೆ ಆರ್ ಒ ಐ ಕೊಡ್ತಾರೆ. ಆಫ್ಟರ್ 24 hours ಯು ಕ್ಯಾನ್ ವಿಡ್ರಾ ಇದು ಕ್ಯಾಪಿಟಲ್. ಓಕೆ, ಬಟ್ ನೀವು ಕ್ಯಾಪಿಟಲ್ ಇಟ್ಟಿರೋ ಅಷ್ಟು ನಿಮಗೆ ಡೈಲಿ 0.6% ಬರ್ತಿತ್ತೆ. ಸೊ ಈ 0.6% ಹೆಂಗೆ ಬರುತ್ತೆ ಅಂದರೆ ನಿಮಗೆ ಕಾಂಪೌಂಡಿಂಗ್ ಆಗುತ್ತೆ. ಸೊ ಕಾಂಪೌಂಡಿಂಗ್ ಅಂದರೆ ಏನು ಸರ್, ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂದರೆ ಏನು ಸರ್ ಅಂದರೆ, ಈಗ ನಾನು ಬಂದು ಒಂದು $1,000 ಇಟ್ಟಿರ್ತೀನಿ, 24 ಅವರ್ಸಲ್ಲಿ $1,000 ಹಾಕಿರ್ತೀನಿ. ನನಗೆ ನಾಳೆ ಬಂದು 0.6% ಇನ್ಕಮ್ ಬರುತ್ತೆ. ನನಗೆ ಡೇ ಆಫ್ಟರ್ ಟುಮಾರೋ ಈ 1000 ಪ್ಲಸ್ ನಾಳೆ ಬಂದಿರೋ 0.6 ಅದಕ್ಕೂ ಎರಡಕ್ಕೂ ಸೇರಿ ನನಗೆ 0.6% ಡೇ ಆಫ್ಟರ್ ಟುಮಾರೋ ಬರುತ್ತೆ. ಸೊ ಇಟ್ಸ್ ಕ್ಯುಮುಲೇಟಿವ್ ಅಂತಾರಲ್ಲ ಅದು. ಸೊ ನಿಮ್ಗೆ ಆ್ಯಡ್ ಆಗ್ತಾ ಅದ್ರಿಗೂ ಸೇರಿ ನೆಕ್ಸ್ಟ್ ದಿವಸ 0.6% ಇನ್ಕಮ್ ಬರುತ್ತೆ. ಸೊ ಇದು ಬಂದು 24 hours. ನೆಕ್ಸ್ಟ್ ಫ್ಲೆಕ್ಸಿ ಟೆನ್ಷರ್ 180 ಡೇಸ್. 180 ಡೇಸ್ ನೀವು ಸ್ಟೇಕ್ ಮಾಡ್ತೀರಾ ಅಂದರೆ 0.9%. 360 ಡೇಸ್ ಸ್ಟೇಕ್ ಮಾಡ್ತೀರಾ ಅಂದರೆ 1%. 540 ಡೇಸ್ ಸ್ಟೇಕ್ ಮಾಡ್ತೀರಾ ಅಂದರೆ 1%. ಸೊ ಆ್ಯಸ್ ಇಟ್ ಈಸ್ ಸೇಮ್ ಎಲ್ಲ ಕಾಂಪೌಂಡಿಂಗ್ ಆಗುತ್ತೆ. ನೀವು ಎಷ್ಟು ದಿನ ಆ, ನೀವು ಬರೋ ಇನ್ಕಮ್ ಅಲ್ಲೇ ಇಟ್ಟಿರ್ತೀರೋ ಅಷ್ಟು ದಿವಸ ನಿಮಗೆ ಕಾಂಪೌಂಡಿಂಗ್ ಆಗ್ತಾ ಇರುತ್ತೆ. ಇಲ್ಲ ಸರ್ ನನಗೆ ಬೇಡ ಅಂದರೆ ನೀವು ಆರಾಮಾಗಿ ಕ್ಲೈಮು ಮಾಡ್ಕೊಬೋದು. ನನಗೆ ಕಾಂಪೌಂಡಿಂಗ್ ಬೇಡ, ನಾನು ಡೈಲಿ ತಗೊತೀನಿ ಅಂದರೆ ನೀವು ಕ್ಲೈಮ್ ಮಾಡ್ಕೊಂಡು ಏನೂ ಪ್ರಾಬ್ಲಮ್ ಇಲ್ಲ. ಈವನ್ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನಿಮ್ಮ ಯಾವ ಯಾವುದೊಂದು ನೀವು ಕ್ಯಾಪಿಟಲ್ ಸ್ಟೇಕ್ ಮಾಡ್ತೀರೋ ಆ ಕ್ಯಾಪಿಟಲ್ಲು ನೀವು ಸ್ಟೇಕ್ ಮಾಡೋ ಡೇಸ್ನ ಡಿವೈಡ್ ಮಾಡಿ ನಿಮಗೆ ಡೈಲಿ ರಿಟರ್ನ್ ಮಾಡ್ತಾ ಇರ್ತಾರೆ. ಅದು ಹೆಂಗೆ ಅಂದರೆ ಈಗ ಆಲ್ಮೋಸ್ಟ್ ಒಂದು $1,000 ನೀವು ಸ್ಟೇಕ್ ಮಾಡ್ತೀರಾ, ಡಿವೈಡ್ ಬೈ 180 ಡೇಸ್ ಹಾಕ್ಕೊತಾರೆ. ಸೊ ಡೈಲಿ ಎಷ್ಟು ಎ ಆರ್ ಕೆ ಅಂತ ನೋಡ್ತಾರೆ, ಅಷ್ಟು ಎ ಆರ್ ಕೆ ನಿಮಗೆ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಯಾವುದ್ರಲ್ಲೂ ಮಾಡಿಲ್ಲ. ಸೊ ಈ ಥರನೂ ಆಪ್ಷನ್ ಬರ್ತಿದೆ ಇದರಲ್ಲಿ. ಸೊ ಈ ಥರನೂ ನಡೀತಿದೆ ಆ್ಯಕ್ಚುಲಿ ಜನರಲಿ ಇದು. ಸೊ ಆ ಥರ ಪ್ರಾಜೆಕ್ಟ್ ಇದು. ಇನ್ನೊಂದು ಏನಂದರೆ ಇದರಲ್ಲಿ ಎವ್ರಿ 12 hours ನಿಮಗೆ ಇನ್ಕಮ್ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಈಗ 1% ಅಂದರೆ 360 ಡೇಸ್ ಮಾಡಿದರೆ 1% ಅಂದರೆ ಇವತ್ತು ಮಾರ್ನಿಂಗ್ ಮಾಡಿರ್ತೀರ, ಮಾರ್ನಿಂಗ್ 8 o'clock ಮಾಡಿರ್ತೀರ ಅಂದರೆ 9:30ಗೆ ನಿಮಗೆ 0.5% ಬಂದಿರುತ್ತೆ. ನೆಕ್ಸ್ಟ್ ನೈಟ್ 9:30ಗೆ 0.5% ಬಂದಿರುತ್ತೆ. ಸೊ ಈ ಥರ ಬರುತ್ತೆ ಇದರಲ್ಲಿ ಇನ್ಕಮು. ಒಂದು ನಿಮಿಷ. ನೆಕ್ಸ್ಟ್ ಬಂದು ಡೈರೆಕ್ಟ್ ಬೋನಸ್. ಡೈರೆಕ್ಟ್ ಬೋನಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ಡೈರೆಕ್ಟ್ ಬೋನಸ್ ಅಂದರೆ ರೆಫರಲ್. ಈಗ ನಾವು ಡೈರೆಕ್ಟಾಗಿ ಯಾರಾದರೂ ಒಬ್ಬರನ್ನ ರೆಫರಲ್ ಮಾಡ್ತೀವಲ್ಲ, ಇದು ಬಂದು ಆ್ಯಕ್ಚುಲಿ ವರ್ಕಿಂಗ್ ಪೀಪಲ್ಸ್ಗೆ. ಸೊ ನಾನು ವರ್ಕ್ ಮಾಡೋಕ್ಕಾಗಲ್ಲ ಸರ್, ನಾನು ಬರೀ ಇದು ಅಂದರೆ ಯು ಕ್ಯಾನ್ ಇನ್ವೆಸ್ಟ್ ಆ್ಯಂಡ್ ಯು ಕ್ಯಾನ್ ನೀವು ಬಂದು ಸ್ಟೇಕಿಂಗ್ ಇನ್ಕಮ್ ಮಾತ್ರ ತಗೋಬೋದು. ಬಟ್ ಇದು ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಒಂದು ಇನ್ಕಮ್ ಬರುತ್ತೆ. ಅದು ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಡೈರೆಕ್ಟ್ ಬೋನಸ್. ಸೊ ಡೈರೆಕ್ಟ್ ಬೋನಸಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ಈಗ ನಾನು ಇಬ್ಬರನ್ನ ರೆಫರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನನಗೆ ರೈಟ್ ಸೈಡ್ ಒಬ್ಬರು $5,000 ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಡೈಲಿ ಆರ್ ಒ ಐ ಬಂದು $50. ಇಟ್ ಮೀನ್ಸ್ 360 ಡೇಸ್ ಆರ್ 540 ಡೇಸ್ ಮಾಡಿದರೆ ಅವ್ರಿಗೆ ಡೈಲಿ ಆರ್ ಒ ಐ 1% ಅಲ್ವಾ. ಸೊ $50 ಬರುತ್ತೆ. ಆ $50 ನನಗೆ 10% ಇನ್ಕಮ್ ಬರ್ತಾ ಇರುತ್ತೆ ಡೈಲಿ. ಯಾವಾಗವರೆಗೂ ಬರುತ್ತೆ ಸರ್ ಅಂದರೆ ಅವ್ರ $5,000 ಎಷ್ಟು ದಿನ ಸ್ಟೇಕ್ ಮಾಡಿರ್ತಾರೋ ಅಷ್ಟು ದಿನಾನು ನಿಮಗೆ ಡೈಲಿ 10%, ಅವ್ರ ಆರ್ ಒ ಐಲಿ 10% ನಿಮಗೆ ಬರ್ತಾ ಇರುತ್ತೆ ಡೈರೆಕ್ಟ್ ಇನ್ಕಮ್. ಸೊ ಅದೇ ಥರ ನೀವು ಲೆಫ್ಟ್ ಸೈಡ್ ಮಾಡಿರ್ತೀರ ಅಂದರೆ ಲೆಫ್ಟ್ ಸೈಡಲ್ಲಿ ಎಷ್ಟು ಮಾಡಿದಾರೋ ಅವ್ರಿಗೆ ಆರ್ ಒ ಏನು ಬರುತ್ತೋ ಆರ್ ಒ ಇಲ್ಲಿ 10% ನಿಮಗೆ ಡೈರೆಕ್ಟ್ ಬರ್ತಾ ಇರುತ್ತೆ. ಓಕೆ. ಸೊ ಆರ್ ಒ ಬಂದು ಇದು ಡೈರೆಕ್ಟ್ ಇನ್ಕಮ್ ಬಂದು ಹಿಂಗೆ ವರ್ಕ್ ಆಗುತ್ತೆ ಇದರಲ್ಲಿ. ಸೊ ರ್ಯಾಂಕ್ ರಿವಾರ್ಡ್ ನೆಕ್ಸ್ಟ್ ಬಂದು ರ್ಯಾಂಕ್ ರಿವಾರ್ಡ್ ಅಂದರೆ ಹೆಂಗಂದರೆ, ಸೊ ಸೇಮ್ ಆಸ್ ಇಟ್ ಈಸ್ ನೀವು ಬಂದು ಬಿಸ್ನೆಸ್ ಮಾಡ್ತೀರಾ, ನಿಮ್ಮ ಕೆಳಗಡೆ ಟೀಮ್ನ ಡೆವಲಪ್ ಮಾಡ್ತೀರಾ ಅಂದಾಗ
ನಿಮಗೆ ಕೆಳಗಡೆ ಟೀಮ್ ಡೆವಲಪ್ ಆಗ್ತಾ ಇರುತ್ತೆ ಅಂದರೆ ನಿಮ್ಗೆ ಅದ್ರಿಗೂ ಒಂದು ಇನ್ಕಮ್. ಇವಾಗ ನಾನು ಹೇಳ್ತಿರೋ ಸ್ಟೇಕಿಂಗ್ ಇನ್ಕಮ್ ನಿಮ್ಗೆ ಸಪ್ರೇಟ್ ಬರ್ತಾ ಇರುತ್ತೆ, ಡೈರೆಕ್ಟ್ ಇನ್ಕಮ್ ಸಪ್ರೇಟ್ ಬರ್ತಾ ಇರುತ್ತೆ, ಪ್ಲಸ್ ನೀವು ರ್ಯಾಂಕ್ ಅಚೀವ್ ಮಾಡಿದ್ರೆ ಅದು ಇನ್ಕಮ್ ಬರ್ತಾ ಇರುತ್ತೆ. ಸೊ ಈಗ ಇದರಲ್ಲಿ ಹೆಂಗಂದ್ರೆ ಫಸ್ಟ್ ಎಸ್ ಒನ್ ರ್ಯಾಂಕ್ ಎಸ್ ಒನ್ ರ್ಯಾಂಕ್ ಅಚೀವ್ ಮಾಡೋಕೆ ಏನು ಮಾಡ್ಬೇಕು ಸರ್ ಅಂದರೆ ಪರ್ಸ್ನಲ್ ಹೋಲ್ಡಿಂಗ್ $100 ಇರಬೇಕು, ಮಿನಿಮಮ್ $100 ನೀವು ಸ್ಟೇಕ್ ಮಾಡಿರಬೇಕು. ನಿಮ್ಮ ರೈಟ್ ಸೈಡು ಲೆಫ್ಟ್ ಸೈಡು $5,000 ಬಂದು ಬಿಸ್ನೆಸ್ ನಡೆದಿರಬೇಕು. ಓಕೆ, ಸೊ ಇದರಲ್ಲಿ ಏನಂದರೆ ವ್ಯಾಲಿಡ್ ರೆಫರಲ್ಸ್ ಡೈರೆಕ್ಟ್ ಎರಡು ಇರಬೇಕು, ಮಿನಿಮಮ್ 2 ರೆಫರಲ್ ನೀವು ಡೈರೆಕ್ಟ್ ರೆಫರಲ್ ಮಾಡಿರಬೇಕು, ಆಗಲೇ ಬಂದು ನೀವು ಎಲಿಜಿಬಲ್ ಇದ್ರಿಗೆ. ಸೊ ಆಗೇನಾಗುತ್ತೆ ಅಂದರೆ ಅವ್ರಿಗೆ ಬರೋ ROI ನಿಂದ ನಿಮಗೆ 5 to 10% ಬಂದು ಪ್ರಾಫಿಟ್ ಬರ್ತಾ ಇರುತ್ತೆ. ಅವ್ರಿಗೆ ವಾಟ್ ಎವರ್ ROI, 5 ಲಕ್ಷ ಈ ಕಡೆ 5 ಲಕ್ಷ, ಅವ್ರೆಲ್ಲರಿಗೂ ಏನು ROI ಬರುತ್ತೋ ಅದರಿಂದ 5 to 10% ನಿಮ್ಗೆ ಬರ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಎಷ್ಟು ರ್ಯಾಂಕಿಗೆ ಏನಂದರೆ ಪರ್ಸ್ನಲ್ ಹೋಲ್ಡಿಂಗ್ $500 ಇರಬೇಕು, ಡೈ ರೈಟ್ ಸೈಡು ಲೆಫ್ಟ್ ಸೈಡ್ $20,000 ಡೈರೆಕ್ಟ್ ರೆಫರಲ್ಸ್ 3 ಇರಬೇಕು. ಸೊ ಆಗೇನಾಗುತ್ತೆ ನಿಮಗೆ 10 to 20% ಬರ್ತಾ ಇರುತ್ತೆ. ಸೊ ಈ ಥರ S3, S4, S5, S6 ಅಪ್ ಟು S15 ಗಂಟ ನಿಮ್ಗೆ ರ್ಯಾಂಕ್ ಇದೆ. ಸೊ ನೀವು ಪರ್ಸ್ನಲ್ ಹೋಲ್ಡಿಂಗ್ ಎಲ್ಲ ಇಷ್ಟು ಇಟ್ಟಿರಬೇಕು, ನಿಮ್ಮ ಕಡೆ ಬಿಸ್ನೆಸ್ ಇಷ್ಟ ಆದರೆ ಇಷ್ಟು ಡೈರೆಕ್ಟ್ ರೆಫರಲ್ಸ್ ಇರಬೇಕು, ಇದ್ದರೆ ನಿಮ್ಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಬಂದು ಅಪ್ ಟು 150% ಯು ಕ್ಯಾನ್ ಅರ್ನ್ ಇನ್ ರ್ಯಾಂಕ್ ರಿವಾರ್ಡ್. ಓಕೆ, ಸೊ ಇದು ಹೆಂಗೆ ಟೀಮ್ ಆ್ಯಕ್ಚುಲಿ ಡಿವೈಡ್ ಆಗುತ್ತೆ ಅಂದರೆ ನಾರ್ಮಲಿ ಜನರಲ್ ಕ್ರಿಪ್ಟೋ ಪ್ರಾಜೆಕ್ಟಲ್ಲಿ ಏನಾಗುತ್ತೆ ಅಂದರೆ 2 ಲೆಗ್ಗು ಮಾಡಿದವ್ರಿಗೂ ಗೊತ್ತಾಗುತ್ತೆ, 2 ಲೆಗ್ಗಲ್ಲೇ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗಲೇ ನಮ್ಗೆ ಬಂದು ರ್ಯಾಂಕ್ ಅಚೀವ್ ಆಗುತ್ತೆ. ಬಟ್ ಇದರಲ್ಲಿ ಹಂಗಿಲ್ಲ, ನೀವು ಎಷ್ಟು ಡೈರೆಕ್ಟ್ ರೆಫರಲ್ ಬೇಕಾದ್ರೂ ಹಾಕೊಬೋದು, ಸಿಸ್ಟಮ್ ಆಟೋಮೆಟಿಕ್ಲಿ ಲೆಫ್ಟ್ ಆ್ಯಂಡ್ ರೈಟ್ ತಗೊಳುತ್ತೆ. ಇಟ್ ಮೀನ್ಸ್ ನೀವು 10 ಲೆಗ್ಗಲ್ಲೂ ಸೇರಿಸಿ ಒಂದು 10 ಲಕ್ಷ ಬಿಸ್ನೆಸ್ ಮಾಡಿದ್ದಾರೆ ಅಂದರೆ ಅದು ಆಟೋಮೆಟಿಕ್ಲಿ 5 lakhs ಡಿವೈಡ್ ಮಾಡ್ಕೊಳುತ್ತೆ, ನಿಮಗೆ S1 ರ್ಯಾಂಕ್ ಕೊಡುತ್ತೆ. ಸೊ ಈ ಥರ ನೀವು ಎಷ್ಟು ಮಾಡಿದ್ರೇನು, ಎಷ್ಟು ಲೆಗ್ಗಲ್ಲಿ ಮಾಡಿದ್ರೇನು ಆಟೋಮೆಟಿಕ್ಕಾಗಿ ಸಿಸ್ಟಮೇ ತಗೊಳುತ್ತೆ. ಓಕೆ, ಸೊ ಈಗ ಬಂದು ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಸಪೋಸ್ ನೀವು S1 ರ್ಯಾಂಕ್ ಇದ್ದೀರಾ, ನಿಮ್ಮ ಕೆಳಗಡೆ ಯಾರೋ ಒಬ್ರು S1 ರ್ಯಾಂಕ್ ಆಗಿದ್ದಾರೆ ಅಂದರೆ ಅವ್ರ ಕಡೆಯಿಂದ 10% ನಿಮಗೆ ಇನ್ಕಮ್ ಬರುತ್ತೆ. ಅವ್ರ ROI-ನಲ್ಲಿ ನಿಮಗೆ 10% ಇನ್ಕಮ್ ಬರುತ್ತೆ. ಸಪೋಸ್ ನೀವು S1 ಆಗಿರೋ ಸೆಕೆಂಡ್, ನಿಮ್ಮ ನೆಕ್ಸ್ಟ್ ಬಂದು ಎಷ್ಟು ಆಗೋಗಿದ್ದಾರೆ ಅಂದರೆ ಅವ್ರ ROI-ಲಿಂದ ನಿಮಗೆ ಬರೀ 5% ಮಾತ್ರ ಇನ್ಕಮ್ ಬರುತ್ತೆ. S3 ಆಗಿದ್ದಾರೆ ಅಂದರೆ ನಿಮಗೆ ಯಾವುದೇ ಇನ್ಕಮ್ ಬರಲ್ಲ, ಯು ಹ್ಯಾವ್ ಟು ಅಚೀವ್ ಹೈಯರ್ ರ್ಯಾಂಕ್. ಓಕೆ, ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಕಂಪನಿ ಸಸ್ಟೈನಬಲ್ ಆಗಿರುತ್ತೆ. ಯಾಕೆಂದರೆ ಒಂದೇ ಸರಿ ಫುಲ್ಲು ಬೇರೆ ಕ್ರಿಪ್ಟೋ ಪ್ರಾಜೆಕ್ಟ್ ಥರ ಕೊಟ್ಬಿಟ್ಟು ಹಂಗೆ ಮುಚ್ಕೊಂಡು ಹೋಗಲ್ಲ ಈ ಕಂಪ್ನಿನ. ಇದು ಕೊಡೋದು ಇದರಲ್ಲಿ ಏನಾಗುತ್ತೆ ಅಂದರೆ ಮೇಲೆ ಇರೋರು ಬೆಳಿಬೇಕು, ಕೆಳಗಡೆ ಬರೋರು ಬೆಳಿಬೇಕು, ಅದರಲ್ಲೇ ಇದು ಮೇಯ್ನ್ ಈ ಪ್ರಾಜೆಕ್ಟ್ ಬಂದಿರೋದೇ ಅದ್ರಿಗೆ. ಸೊ ತುಂಬ ಪ್ರಾಜೆಕ್ಟಲ್ಲಿ ನೋಡಿರ್ತೀರ, ಎಲ್ಲ ಲೀಡರ್ಸ್ ಎಲ್ಲ ತಪ್ಪಾರ್ಸ್ಕೊಂಡು ಹೊಲ್ಟೋದ್ರು, ಎಲ್ಲ ಅವ್ರು ಹೊಲ್ಟೋದ್ರು, ನಾವೆಲ್ಲ ಲಾಸ್ ಆದ್ವಿ ಅಂತಾರೆ. ಈ ಪ್ರಾಜೆಕ್ಟಲ್ಲಿ ಆ ಥರ ಹೇಳೋಕ್ಕೆ ಆಗಲ್ಲ. ಯಾರು ನೀವು ಒಳಗೆ ಬಂದ್ರೇ ನಿಮಗೆ ಸ್ಟೇಕಿಂಗ್ ಇನ್ಕಮ್ ಬರ್ತಾನೆ ಇರುತ್ತೆ, ನೀವು ಯಾರನ್ನೂ ಏನು ಇದು ಮಾಡೋಕ್ಕಾಗಲ್ಲ. ಅದೇ ಥರ ನೀವು ರ್ಯಾಂಕ್ ಅಚೀವ್ ಮಾಡಿದ್ರೆ ಅವ್ರು ತಗೊಳ್ಳೋ ಇನ್ಕಮ್ನಿಂದನೇ ನಿಮಗೆ 10% ಬರೋದು. ಓಕೆ, ಡೌನ್ ಸೈಡಿಂದ ತಗೊಳ್ಳೋ ಇನ್ಕಮ್ನಿಂದನೇ 10% ಬರೋದು. ಸೊ ಹಂಗೆ ಲೆಕ್ಕ ಮಾಡಿದಾಗ ಇದರಲ್ಲಿ ಎಲ್ಲರೂ ಸಂಪಾದಿಸ್ತಾರೆ, ಯಾರು ಟಾಪ್ ಲೆವೆಲ್ ಇರೋರು ಸಂಪಾದಿಸ್ತಾರೆ, ಆ ಥರ ಏನೂ ನಡೆಯೋಕ್ಕಾಗಲ್ಲ, ಆ ಥರ ಪ್ರಾಜೆಕ್ಟ್ ಇದು. ನೆಕ್ಸ್ಟ್ ಬಂದು ಗಿಲ್ಡ್ ಕಾಂಟ್ರಿಬ್ಯೂಷನ್ ರಿವಾರ್ಡ್. ಈ ಗಿಲ್ಡ್ ಕಾಂಟ್ರಿಬ್ಯೂಷನ್ ರಿವಾರ್ಡ್ ಅನ್ನೋದು ಒಂದು ಎಕ್ಸ್ಟ್ರಾ ಇನ್ಕಮ್ಮು. S1 ಇದಕ್ಕೆ ಎಲಿಜಿಬಲ್ ಏನು ಸರ್ ಅಂದರೆ S1 ರ್ಯಾಂಕ್ ಎಬೋ ಎಲಿಜಿಬಲ್ ಇದ್ರಿಗೆ. ಓಕೆ, ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ವಾಟ್ ಅವರ್ ಬಿಸ್ನೆಸ್ ನೀವು ಟೋಟಲ್ ಬಿಸ್ನೆಸ್ ಎಷ್ಟು ಮಾಡಿರ್ತೀರಾ, ಸೊ ಡೈಲಿ ನ್ಯೂ ಬಿಸ್ನೆಸ್ ಎಷ್ಟು ಮಾಡ್ತೀರಾ ಅದು ಡಿವೈಡ್ ಮಾಡಿ, ಎಷ್ಟು ಜನ ಇವಾಗ ಮಾಡಿದಾರೋ ಅಷ್ಟು ಡಿವೈಡ್ ಮಾಡಿ ಸಮ್ ಡಿಸ್ಟ್ರಿಬ್ಯೂಷನ್ ಕೊಡುತ್ತೆ. ಅದು ಕ್ಯಾಲ್ಕುಲೇಷನ್, ಅದು ಇದರಲ್ಲಿ ನೀವು ಎಷ್ಟು ಮಾಡಿರ್ತೀರೋ ಅದು ಇದ್ರ ಪ್ರಕಾರ. ಸೊ ಇದ್ರಿಗೆ ಪರ್ಸ್ನಲ್ ಹೋಲ್ಡಿಂಗ್ ನಿಮ್ಗೆ 100 to 999 ಇದ್ದರೆ 0.8, 1000 to 3000 ಇದ್ದರೆ 0.85, 3000 to 5000 ಇದ್ದರೆ 0.9, 5000 to 10,000 ಇದ್ದರೆ 0.95, 10 to 15 ಇದ್ದರೆ 1%. ಸೊ ಈ ಥರ ಇನ್ಕಮ್ ಜನ್ರೇಟ್ ಆಗುತ್ತೆ ಇದರಲ್ಲಿ. ಓಕೆ, ಸೊ ಇದರಲ್ಲಿ ಈ ಪ್ರಾಜೆಕ್ಟಲ್ಲಿ ಇನ್ನೊಂದು ದೊಡ್ಡ ಬೆಸ್ಟು, ನಾರ್ಮಲಿ ಇನ್ ಕ್ರಿಪ್ಟೋ ಪ್ರಾಜೆಕ್ಟಲ್ಲಿ ನೋಡಿದ್ರೆ ವಿಡ್ರಾವಲ್ ಕೊಡ್ತಾರೆ, ವಿಡ್ರಾವಲ್ಗೆ ಬಂದು ಫೀಸ್ ತಗೊಳ್ತಾರೆ, ಇಲ್ಲ ಅಂತೇಳಿಲ್ಲ. ಬಟ್ ಅದರಲ್ಲಿ ಹೆಂಗಂದರೆ ನೀವು ಒಂದೇ ಸರಿ ವಿಡ್ರಾ ಮಾಡ್ತೀರಾ, ನಿಮಗೆ ಫೀಸ್ ಒಂದೇ ಸರಿ ಕಟ್ ಆಗುತ್ತೆ. ಸೊ ಅವರು ಕೊಡೋಕ್ಕಾಗ್ದಿರ ಸ್ಟಾಪ್ ಮಾಡ್ತಾರೆ. ಈ ಥರ ಪ್ರಾಜೆಕ್ಟ್ ತುಂಬ ಬಂದಿದೆ, ತುಂಬ ಹೊರಟೋಗಿದೆ. ಬಟ್ ಇದರಲ್ಲೂ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಈ ಪ್ರಾಜೆಕ್ಟ್ ಹೆಂಗೆ ಮಾಡಿದ್ದಾರೆ ಅಂದರೆ ಸಸ್ಟೈನಬಲ್ ಆಗಿರಬೇಕು, ಪೀಪಲ್ಸ್ ಬರೋರು ಆನ್ ಮಾಡಬೇಕು, ಇದರಲ್ಲಿ ಈ ಪ್ರಾಜೆಕ್ಟು ಲಾಂಗ್ ರನ್ ಆಗಬೇಕು, ಆ ಥರ ಈ ಪ್ರಾಜೆಕ್ಟ್ ಡಿಸೈನ್ ಮಾಡಿದ್ದಾರೆ. ಈಗ 5 ಮಾಡಲಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, 5 ಮಾಡಲ್ ಆ ಥರ ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ರ್ಯಾಂಕ್ ರಿವಾರ್ಡಲ್ಲೂ ಒಂದು ಯಾರು ಟಾಪಲ್ಲಿರೋರು ತಗೊಬೇಕು ಆ ಥರ ಇಲ್ಲ, ಎಲ್ಲರೂ ಸಂಪಾದಿಸ್ಬೇಕು ಅಂತ ಮಾಡಿದ್ದಾರೆ. ಅದೇ ಥರ ಈ ವಿಡ್ರಾವಲ್ ಪ್ರಾಸೆಸ್ಸಲ್ಲೂ ಅದೇ ಥರ ಮಾಡಿದ್ದಾರೆ. ಈ ವಿಡ್ರಾವಲ್ ಪ್ರಾಸೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ.
ಸೊ ಇದರಲ್ಲಿ ಬಂದು ನೀವು ಅನ್ಲಾಕ್ ಪೀರಿಯಡ್ ಬಂದು ಇಮಿಡಿಯೇಟ್. ಸಪೋಸ್ ನಾನು ಇಮಿಡಿಯೇಟಾಗಿ ವಿಡ್ರಾ ಮಾಡ್ಕೊತೀನಿ ಸರ್ ಅಂದರೆ ನಿಮಗೆ 20% ಬರ್ನ್ ಆಗುತ್ತೆ. ಓಕೆ, ಸೊ 20% ಬರ್ನ್ ಆಗುತ್ತೆ. ಸೊ 20% ಬರ್ನ್ ಆಗುತ್ತೆ ಅಂದರೆ ಹೆಂಗಂದರೆ, ಸಪೋಸ್ ನೀವು 100 ARK ವಿಡ್ರಾ ಮಾಡ್ತೀರಾ ಅಂದರೆ ನಿಮಗೆ 80%. ಓಕೆ, ಅದು ಹೆಂಗೆ ಅಂದರೆ ನೀವು 20% ಈಕ್ವಲೆಂಟ್ ಟು USDT ನಿಮ್ಮ ವ್ಯಾಲೆಟಲ್ಲಿ ಇದ್ದರೆ ಸಾಕು. ಸೊ ಅದು ಬಂದು ಬರ್ನಿಂಗ್ ಫೀಸ್ ತಗೊಂಡು ನಿಮಗೆ ಇಮಿಡಿಯೇಟ್ ವಿಡ್ರಾ ಕೊಡುತ್ತೆ. ಸೊ ಇದ್ರ ಕೂಲಿಂಗ್ ಪೀರಿಯಡ್ 12 ಅವರ್ಸು. ಸೊ ನೀವು ವಿಡ್ರಾ ಮಾಡಿದ್ರೆ ಆಫ್ಟರ್ 12 ಅವರ್ಸ್ ನೀವು ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಈ ಥರ ಮಿನಿಮಮ್ ಕೂಲಿಂಗ್ ಪೀರಿಯಡ್ 12 ಅವರ್ಸು. ಅದು ಯಾಕೆ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನ ಅನ್ಕೊತಾರೆ 12 ಅವರ್ಸ ಮತ್ತೆ ಏನಕ್ಕೆ ಹಂಗೆ ಹಿಂಗೆ ಅಂತ. ಸೊ ಅದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಬಂದು 10 ಡೇಸ್ ಮಾಡಿರ್ತೀರಾ ಅಂದರೆ 15 ಡೇಸು, ಸಾರಿ 15% ನಿಮಗೆ ಬರ್ನ್ ಆಗುತ್ತೆ. 20 ಡೇಸ್ ಮಾಡ್ತೀರಾ ಅಂದರೆ 10% ಬರ್ನ್ ಆಗುತ್ತೆ. 30 ಡೇಸ್ ಮಾಡ್ತೀರಾ ಅಂದರೆ 5% ಬರ್ನ್ ಆಗುತ್ತೆ. 60 ಡೇಸ್ ಮಾಡ್ತೀರಾ ಅಂದರೆ ಝೀರೋ ಮೀನ್ಸ್ ನಿಮಗೆ ಏನೂ ಡಿಡಕ್ಷನೇ ಆಗಲ್ಲ, ಫೀಸು ತಗೊಳ್ಳಲ್ಲ. ಬಟ್ 60 ಡೇಸ್ಗೆ ನಿಮಗೆ ಡಿವೈಡ್ ಆಗಿ ಬರುತ್ತೆ. ಇಟ್ ಮೀನ್ಸ್ ಒಂದು 100 ARK ನೀವು ಆನ್ ಮಾಡಿದ್ದೀರಾ ಅಂದರೆ ಡಿವೈಡೆಡ್ ಬೈ 60 ಡೇಸ್. ಸೊ ಆ ಡಿವೈಡ್ ಮಾಡಿ ಎಷ್ಟು ARK ಬರುತ್ತೋ ಡೈಲಿ 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 ನಿಮಗೆ ರಿಲೀಸ್ ಆಗ್ತಾ ಇರುತ್ತೆ. ಓಕೆ, ಸೊ ಈ ವಿಡ್ರಾ ಕೊಟ್ಟ ಮೇಲೆ ಟರ್ಬೈನ್ ಎಂಟ್ರಿ ತಂದು ಇರುತ್ತೆ. ಆ ಟರ್ಬೈನ್ ಎಂಟ್ರಲ್ಲಿ 12 ಅವರ್ಸು, ಟರ್ಬೈನ್ ಎಂಟ್ರಿನಲ್ಲಿ ನೀವು ವಿಡ್ರಾ ಕೊಟ್ಟಮೇಲೆ 12 ಅವರ್ಸ್ ಆದಮೇಲೆ ನಿಮಗೆ ನಿಮ್ಮ ವ್ಯಾಲೆಟಿಗೆ ಬರುತ್ತೆ. ಓಕೆ, ವಿಡ್ರಾ ಮಾಡ್ಕೊಬೋದು. ಸೊ ಇದರಲ್ಲಿ ಟೀಮ್ ಇನ್ಕಮ್ 5x. ಟೀಮ್ ಇನ್ಕಮ್ 5x ಅಂದರೆ ಹೆಂಗಂದರೆ, ಈಗ ನೀವು ಯಾವುದೇ ಒಂದು ನೀವು ಎಷ್ಟು ಸ್ಟೇಕ್ ಮಾಡ್ತೀರಾ ಅಷ್ಟು 5x ಗಂಟ ನೀವು ಇದರಲ್ಲಿ ಆನ್ ಮಾಡ್ಬೋದು. ಇಟ್ ಮೀನ್ಸ್ ಪ್ಯಾಸಿವ್ ಇನ್ಕಮ್, ಎಕ್ಸ್ಟ್ರಾ ಇನ್ಕಮ್. ಓಕೆ, ಟೀಮ್ ಡೆವಲಪ್ಮೆಂಟ್ ಮಾಡೋದು ಮತ್ತು ಡೈರೆಕ್ಟ್ ಆಫ್ ರೋಲ್, ಈ ಇನ್ಕಮ್ ಎಲ್ಲ ಬರುತ್ತಲ್ಲ, ಇದೆಲ್ಲ ಸಪ್ರೇಟ್. ಯಾಕಂದರೆ ನಿಮ್ಮ ಸ್ಟೇಕಿಂಗ್ ಇನ್ಕಮ್ ಸಪ್ರೇಟು, ಬಾಂಡಿಂಗ್ ಸಪ್ರೇಟು, ಈ ಇನ್ಕಮ್ ಎಲ್ಲ ಸಪ್ರೇಟ್ ಅಲ್ವಾ. ಇದು ಬಂದು 5x ವರೆಗೂ ನೀವು ಮಾಡ್ಬೋದು ನಿಮ್ಮ ಈಸಿಯು. ಸೊ ಇದೆಲ್ಲ ಡೀಟೇಲಾಗಿ ಬೇಕು ಅಂದರೆ ನಿಮ್ಮ ಅಪ್ಲೈನ್ನ ಕೇಳಿ, ಯಾಕಂದರೆ ಅವರು ಹೇಳುವಾಗ ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಝೂಮ್ನಿಂದ. ನೆಕ್ಸ್ಟ್ ಬಂದು ನೋ ಕಂಡೀಷನ್ ಫಾರ್ ಪ್ರಿನ್ಸಿಪಲ್ ವಿಡ್ರಾವಲ್. ಈ ವಿಡ್ರಾವಲ್ ಪ್ರಾಸೆಸ್ಸಲ್ಲಿ ನಿಮ್ಮ ಪ್ರಿನ್ಸಿಪಲ್ ನೀವು ಸ್ಟೇಕ್ ಮಾಡಿರೋ ಪ್ರಿನ್ಸಿಪಲ್ ವಿಡ್ರಾವಲ್ ಮಾಡೋಕ್ಕೆ ಯಾವುದೇ ಕಂಡೀಷನ್ ಇಲ್ಲ, ಯಾವುದೇ ಡಿಡಕ್ಷನ್ ಇಲ್ಲ. ನೀವು ವಿಡ್ರಾ ಕೊಟ್ಟಂದರೆ ನಿಮ್ಮ ಪ್ರಿನ್ಸಿಪಲ್ ಯಾವುದು ರಿಲೀಸ್ ಆಗಿದೆಯೋ ವಿಡ್ರಾ ಕೊಟ್ಟರೆ ವಿತಿನ್ ಸೆಕೆಂಡ್ಸಲ್ಲಿ ನಿಮ್ಮ ವ್ಯಾಲೆಟಲ್ಲಿ ಇರುತ್ತೆ. ಸೊ ಆ ಥರ ಮೆಕ್ಯಾನಿಸಮ್ ಇದರಲ್ಲಿ ತಗೊಂಬಂದಿದ್ದಾರೆ. ಓಕೆ, ಸೊ ಡಿಡಕ್ಷನ್ ವಿಲ್ ಬಿ ಅಪ್ಲೈಡ್ ಆನ್ ಪ್ರಾಫಿಟ್ ಆ್ಯಂಡ್ ಟೋಕನ್ ವಿಲ್ ಬಿ ಬರ್ನ್. ಓಕೆ, ಸೊ ಡಿಡಕ್ಷನ್ ಬಂದು ಅಪ್ಲೈ ಆಗಿ ಆ ಟೋಕನ್ ಬರ್ನ್ ಆಗುತ್ತೆ. ನಾನು ಹೇಳಿದ್ನಲ್ಲ 20%, 50%, 10%, 5%. ಸೊ ಈ ವಿಡ್ರಾಲ್ ಬಗ್ಗೆ ಆ್ಯಕ್ಚುಲಿ ಇದರಲ್ಲಿ ಇನ್ನೂ ತುಂಬ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನು ನಿಮ್ಮ ಲೀಡರ್ನ ಕೇಳಿದ್ರೆ ಅವ್ರು ಡೀಟೇಲಾಗಿ ಹೇಳ್ತಾರೆ ನಿಮಗೆ ಒಂದೊಂದು ವಿಡ್ರಾಲ್ ಹೆಂಗೆ ಬರುತ್ತೆ, ಎಷ್ಟು ಬರುತ್ತೆ ಅನ್ನೋದು. ಸೊ ಲೀಡನ್ನು ಕನ್ಸರ್ನ್ ಮಾಡಿ. ಬಟ್ ಈ ವಿಡ್ರಾಲ್ ಪ್ರಾಸೆಸ್ ಇರೋದ್ರಿಂದ ಕಂಪನಿ ಬಂದು ಈಗ 12 ಅವರ್ಸ್ ನಾನು ಹೇಳಿದ್ನಲ್ಲ, 12 ಅವರ್ಸ್ ಅವ್ರ ಕಡೆನೇ ಇರುತ್ತೆ ಟೋಕನು. ಆಗೇನಾಗುತ್ತೆ, ಪ್ರೈಸು ಡ್ರಾಪ್ ಮಾಡಲ್ಲ, ಡಂಪ್ ಮಾಡಲ್ಲ. ಯಾರು ಒಂದೇ ಸರಿ ಬಂದು 2000 ARK 3000 ARK ಇವತ್ತೇ ವಿಡ್ರಾ ಮಾಡಿದ್ರು ಅಂದರೆ ಟೀಮ್ ಎಲ್ಲರೂ ಆಲ್ಮೋಸ್ಟ್ 260,000 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಎಲ್ಲರೂ ಒಂದು 50,000 ಮೆಂಬರ್ಸನ್ನು ಒನ್ ಇಯರ್ಗೆ ವಿಡ್ರಾ ಮಾಡಿದ್ರೆ ಅಂದರೆ ಒಂದೇ ದಿವಸ ವಿಡ್ರಾ ಮಾಡಿದ್ರೆ ಕಷ್ಟ ಅಲ್ವಾ. ಸೊ ಆ ಥರ ಇದ್ದಾಗ ಹೆಂಗಿದು ವರ್ಕ್ ಆಗುತ್ತೆ, ಹೆಂಗೆ ಸಿಸ್ಟಮ್ ಬಂದು ಸ್ಟೇಬಲ್ ಆಗೇ ಇರುತ್ತೆ, ಪ್ರೈಸ್ ಡಂಪ್ ಮಾಡಿದ್ದೀರಾ, ಈ ಡೀಟೇಲ್ ಎಲ್ಲ ನಿಮ್ಮ ಇವರು ಲೀಡ್ರ್ ಹತ್ರ ಕೇಳಿ ಅವ್ರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ನೋಡ್ಕೊಂಡು ತಿಳ್ಕೊಳ್ಳಿ. ಡೆಕ್ಸ್ ಸ್ಕ್ಯಾನರ್, ಈ ಡೆಕ್ಸ್ ಸ್ಕ್ಯಾನರಲ್ಲಿ ಏನಂದರೆ ಇದೊಂದು ಟೂಲು. ಇದರಲ್ಲಿ ನಮ್ಮ ARK ಬಗ್ಗೆ ಆ ಲಿಕ್ವಿಡಿಟಿ ಬರ್ನ್ ಆಗಿದಲ್ವಾ, ಅದು ಲಾಕ್ ಆಗಿದೆಯಾ ಇಲ್ವಾ ಎಲ್ಲ ಡೀಟೇಲ್ ಇದಿರುತ್ತೆ. ನಾನು ಲೈವಲ್ಲಿ ತೋರಿಸ್ತೀನಿ ನಿಮಗೆ. ಇದು ಬಂದು ಸರ್ಟಿಕ್ ರಿಪೋರ್ಟು, ಸ್ಕೈನೆಟ್ ಸರ್ಟಿಕ್ ರಿಪೋರ್ಟ್. ಏನಂದ್ರೆ ನಾನು ಹೇಳೋದ್ನಲ್ಲ, ಇವಾಗ ಬಂದು ಜನರಲಿ ಒಂದು ಕಾಯಿನ್ ಬಂದು ಲಾಂಚ್ ಮಾಡ್ತಾರೆ ಅಂದರೆ ಕ್ರಿಪ್ಟೋ ವರ್ಲ್ಡಲ್ಲಿ ಇವ್ರು ಬಂದು ಅದನ್ನು ಬಂದು ಆಡಿಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ಆಡಿಟ್ ಮಾಡಿ ಈ ಏನೇನು ಕ್ರಿಟಿಕಲ್ ಇದೆ, ಇದರಲ್ಲಿ ಏನೇನು ಬ್ಯಾಕ್ಲಾಶ್ ಇದೆ, ಏನೇನು ಪ್ಲಸ್ ಪಾಯಿಂಟ್ ಇದೆ ಎಲ್ಲ ಆಡಿಟ್ ಮಾಡಿ ಕ್ಲೀನ್ ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ನಮ್ಮ ಸರ್ಟಿಕ್ ಸ್ಕೈನೆಟಲ್ಲಿ ನಮ್ಮದು ನೋಡಿದ್ರೆ ಅಂದರೆ 88 ಸ್ಕೋರ್ ಮಾಡಿರೋದು ಬಂದು 88, ಆ್ಯಕ್ಚುಲಿ 88.34 ಸಮಥಿಂಗ್ ಈಗ. ಸೊ ಡಬಲ್ ಎ ಗ್ರೇಡ್ ನಮ್ಮದು ಸ್ಕೋರ್ ಮಾಡಿರೋದು. ಓಕೆ, ನಂಬರ್ 10 ಇತ್ತು ಆ್ಯಕ್ಚುಲಿ ರ್ಯಾಂಕ್ ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ. ಸೊ ಈಗ ಮೇ ಬಿ ಇನ್ನೂ ಇಂಪ್ರೂವ್ ಆಗಿತ್ತು. ನಾನು ಲೈವ್ ತೋರಿಸ್ತೀನಿ ನಿಮಗೆ ಅದು. ಸೊ ಇದೇ ಥರ ವರ್ಲ್ಡ್ ವೈಡ್ ಮೀಟಿಂಗ್ ಸೆಮಿನಾರ್ಸ್ ತುಂಬ ನಡೀತಿದೆ. ನನ್ನ ರಿಕ್ವೆಸ್ಟ್ ಏನಂದರೆ ಈ ಪ್ರಾಜೆಕ್ಟ್ನ ತುಂಬ ತಿಳ್ಕೊಳ್ಳಿ. ಒಳಗಡೆ ಹೋಗಿ ನಾನು ಇನ್ನೂ ಲೈವ್ ನಿಮ್ಗೆ ತೋರಿಸ್ತೀನಿ, ತುಂಬ ತೋರಿಸ್ತೀನಿ. ಅದ್ರಲ್ಲಿ ಹೋಗಿ ನೋಡಿ ನಾನು ಹೇಳೋದೆಲ್ಲ ಕರೆಕ್ಟಾ, ಇವ್ರು ಹೇಳಿದೆಲ್ಲ ಕರೆಕ್ಟಾ, ಇವರು ಏನೋ ಮೀಟಿಂಗ್ ತೊಗೊಬೇಕು ಆ ಥರ ಎಲ್ಲ ನೀವೇ ರಿಯಲಾಗಿ ಚೆಕ್ ಮಾಡಿ. ಈ ಪ್ರಾಜೆಕ್ಟ್ ಇವ್ರು ಹೇಳಿದ್ರಲ್ಲ ಇದೆಲ್ಲ ಕರೆಕ್ಟಾ, ಈ ಅಡ್ರೆಸ್ಸಲ್ಲಿ ಕರೆಕ್ಟಾ ಇದೆ, ಇದೆಲ್ಲ ಚೆಕ್ ಮಾಡಿಕೊಂಡು ನೀವು 4 ಜನಕ್ಕೆ ಹೇಳಿದ್ರೆ
ಆ ಪ್ರಾಜೆಕ್ಟಲ್ಲಿ ನೀವು ಹೇಳೋದ್ರಲ್ಲಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಪ್ರಾಜೆಕ್ಟ್ ಬಗ್ಗೆ. ಅದೇ ಥರ ನಿಮ್ಮಿಂದ ಒಂದು 4 ಜನ ಯೂಸ್ ಆಗ್ತಾರೆ. ಅದಕ್ಕೆ ಮೇಯ್ನ್ ನಾನು ಈ ಈ ಸೆಷನ್ ತಗೊತಾ ಇರೋದು. ಯಾಕಂದರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಒಂದು ಇದಿದೆ ಅಲ್ವಾ. ಸೊ ನೆಕ್ಸ್ಟ್ ಬಂದು ಫಿನಾನ್ಷಿಯಲ್ ಡಿಸ್ಕ್ಲೈಂಬರ್. ನಾನು ಸ್ಟಾರ್ಟಿಂಗಲ್ಲಿ ನಾನು ಝೂಮ್ ಲಿಂಕಲ್ಲೇ ನೋಡಿರ್ಬೋದು. ದಿಸ್ ಇಸ್ ಫಾರ್ ಒನ್ಲಿ ಎಜುಕೇಷನ್. ನಾನು ಈಗಲೂ ನಿಮ್ಗೆ ಯಾರೇ ಯಾರೇ ಬರ್ತಾರೋ ಎಲ್ಲರನ್ನ ನೀವು ಇನ್ವೆಸ್ಟ್ ಮಾಡಿ, ಅದು ನಾನು ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಮತ್ತೆ ಒಂದು ನಿಮ್ಗೆ ಹೇಳ್ತಾರೆ, ನೀವು ಪ್ರಾಜೆಕ್ಟ್ನ ತಿಳ್ಕೊಳ್ಳಿ. ನಿಮ್ಮ ನಿಮ್ಮ ಓನ್ ಡಿಸಿಷನ್ ತಗೊಳ್ಳೋದೆ. ನೀವು ಓನ್ ಮಾಡೋದ್ರಿಗೆ ನೀವು ಓನ್ ಡಿಸಿಷನ್ ತಗೊಳ್ಳಿ. ಯಾರನ್ನೂ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ರು ಮಾಡ್ತಾರೆ ಅಂತ ಯಾವಾಗೂ ಮಾಡೋಕ್ಕೆ ಹೋಗಬೇಡಿ. ನೀವು ಅನಲೈಸ್ ಮಾಡಿ ಪ್ರಾಜೆಕ್ಟ್ ಬಗ್ಗೆ, ಓಕೆ ಕರೆಕ್ಟಾಗಿದೆ ಅಂದಾಗ ಮಾತ್ರ ಮಾಡಿ. ಯಾಕಂದರೆ ಈ ಪ್ರಾಜೆಕ್ಟ್ ಕರೆಕ್ಟಾಗಿರುತ್ತೆ ಅಂತ ನನಗೆ ಗೊತ್ತು, ಅದ್ರಿಗೆ ನಾನು ಹೇಳ್ತಿದ್ದೀನಿ. ಸೊ ಈ ಥರ ಯಾವುದು ಲೋನ್ಸ್ ತಗೊಳ್ಳೋದು ಗ್ಯಾರಂಟಿನೋ ಬೇರೆ ಲೋನು ಇಲ್ಲವೇ ನಾನಿದ್ದೀನಿ ಮಾಡು ಹಂಗೆ ಹಿಂಗೆ ಈ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರಾಜೆಕ್ಟ್ ಯಾವುದೇ ಒಂದು ವಿಷಯ ನಾವು ತಿಳ್ಕೊಂಡು ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ ನಮಗೆ. ಓಕೆ. ಸೊ ಥ್ಯಾಂಕ್ ಯು. ಇದು ಆ್ಯಕ್ಚುಲಿ PDF. ಸೊ ಇದರಲ್ಲಿ ನಾನು ಈಗ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ನಲ್ಲ, ಇದರಲ್ಲಿ ನಾನು ನಿಮ್ಗೆ ತೋರಿಸ್ದೆ ಡೆಕ್ ಸ್ಕ್ಯಾನರು ಮತ್ತು ಸ್ಕೈನೆಟ್ಟು ಇದೆಲ್ಲ ತೋರಿಸ್ನಲ್ಲ, ಇದನ್ನು ಲೈವ್ ತೋರಿಸ್ತೀನಿ ನಾನು ಆ್ಯಕ್ಚುಲಿ. ಸೊ ನೀವು ಹೋಗಿ ಡೆಕ್ ಸ್ಕ್ಯಾನರ್ ಅಂತ ಹೊಡೆದ್ರೆ ಇಲ್ಲೇ ಬರುತ್ತೆ ಗೂಗಲಲ್ಲಿ. ಸೊ ಇದರಲ್ಲಿ ಹೋಗಿ ನೀವು ಸರ್ಚ್ ಬಾರಲ್ಲಿ ಜಸ್ಟ್ ARK ನಮ್ಮ ಕಾಯಿನ್. ಅದರ್ವೈಸ್ ಯು ಕ್ಯಾನ್ ಪೇಸ್ಟ್ ನಮ್ಮ ಕಾಂಟ್ರಾಕ್ಟ್ ಅಡ್ರೆಸ್ಸು. ARK ಟೋಕನ್ ಕಾಂಟ್ರಾಕ್ಟ್ ಅಡ್ರೆಸ್ ಇರುತ್ತಲ್ಲ, ನೀವು ಲೀಡರ್ಸ್ ಹತ್ರ ಕೇಳಿದ್ರೆ ಕೊಡ್ತಾರೆ ಅವರು. ಅದ್ರನ್ನ ಹೋಗಿ ಕಾಪಿ ಮಾಡಿ ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಈ ಟೋಕನ್ ಓಪನ್ ಆಗುತ್ತೆ ARKದು. ಓಕೆ. ಬಿಕಾಸ್ ಮಾರ್ಕೆಟಲ್ಲಿ ತುಂಬ ARK ಅಂತ ಇದೆ, ಎಲ್ಲ ಕನ್ಫ್ಯೂಸ್ ಮಾಡ್ಕೊತಾರೆ. ನೀವು ಬೆಟರ್ ನಮ್ಮ ಟೋಕನ್ ಅಡ್ರೆಸ್ ಹಾಕಿದ್ರೆ ನಿಮಗೆ ಈ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ, ಆಲ್ಮೋಸ್ಟ್ ಪ್ರೈಸ್ ಬಂದು ಯಾವತ್ತೂ ಅಷ್ಟೇ ನೀವು ಚೆಕ್ ಮಾಡ್ಕೊಬೋದು. ಮಂತ್ ವೈಸ್ ಸಮಥಿಂಗ್ ಏನು ಯಾವ ಥರನೂ ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ನಿಮಗೆ ಎಲ್ಲ ಸ್ಟೇಬಲಲ್ಲೇ ಇರುತ್ತೆ ಪ್ರೈಸ್. ಇಲ್ಲಿ ನೋಡಿ, ಸ್ಟೇಬಲಲ್ಲೇ ಇದೆ ಪ್ರೈಸು. ಬಟ್ ಕ್ರಿಪ್ಟೋ ಮಾರ್ಕೆಟಲ್ಲಿ ಆ ಥರ ಅಲ್ಲ. ಯಾವಾಗ ನೋಡಿದ್ರೆ ಒಂದು ಮೇಲೆ ಹೋಗಿರುತ್ತೆ, ಒಂದು ಕೆಳಗೆ ಬಂದೆ, ಒಂದು ಆ ಥರ ಇರುತ್ತೆ. ತುಂಬ ಹೈ ಪ್ರೈಸ್ ಆಗಿರುತ್ತೆ, ಎಲ್ಲ ಡೌನ್ ಆಗಿರುತ್ತೆ. ಬಟ್ ಇದರಲ್ಲಿಲ್ಲ. ಇದರಲ್ಲಿ ಬಂದು ಹಂಗೆ ಸ್ಟೇಬಲೇ ಇದೆ ನೋಡಿ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ RBS ಮಾಡಲಿಂದ, RBS ಮಾಡಲ್ ಆ ಥರ ಕಂಟ್ರೋಲ್ ಮಾಡ್ತಿದ್ದೀವಿ ಪ್ರೈಸ್ನ. ಓಕೆ. ಸೊ ಆ ಥರ. ಸೊ ಇದರಲ್ಲಿ ನೋಡಿ, ARK ಟು USDT ನಮ್ಮ ಡಾಲರ್ ಪ್ರೈಸ್ ಸದ್ಯಕ್ಕೆ 38.3838 ಇದೆ. ಸೊ ಇಲ್ಲಿದೆ ನೋಡಿ, ಲಿಕ್ವಿಡಿಟಿ ಲಾಕ್ 99.9% ಲಿಕ್ವಿಡಿಟಿ ಲಾಕ್. ಲಿಕ್ವಿಡಿಟಿ ಲಾಕ್ ಅಂದರೆ ಏನಂದರೆ, ನಾನು ಇನಿಷಿಯಲಿ ಹೇಳ್ದಂಗೆ ಈ ಟೋಕನ್ಸ್ನ ಬರ್ನ್ ಮಾಡಿ ಡೆಡ್ ವ್ಯಾಲೆಟ್, ಇಟ್ ಮೀನ್ಸ್ ಝೀರೋ ವ್ಯಾಲೆಟ್ಗೆ ಕಳಿಸ್ಬಿಟ್ರು. ಸೊ ಇದ್ರ ಮಾಡಿರೋದ್ರಿಂದ ಏನಂದರೆ, ಯಾರು ಓನರ್ ಓನರ್ ಹತ್ರ ಬಂದರೂ ಟೋಕನ್ಸ್ ಇರಲ್ಲ, ಅವ್ರು ಸೆಲ್ ಮಾಡೋಕ್ಕೆ ಪ್ರೈಸ್ ಅಪ್ಪಾದಾಗ ಮಾಡೋದು ಆ ಥರ ಮಾಡೋದಕ್ಕೆ ಏನು ಆಪ್ಷನ್ನೇ ಇಲ್ಲ ಇದರಲ್ಲಿ. ಓಕೆ. ಪ್ರೈಸ್ನ ಕ್ರ್ಯಾಶ್ ಮಾಡೋದು ಈ ಥರ ಆಪ್ಷನ್ನೇ ಇಲ್ಲ ಓನರ್ ಹತ್ರ. ಈವನ್ ಓನರೇ ಇಲ್ಲ ಇದ್ರಿಗೆ ಆ್ಯಕ್ಚುಲಿ. ಸೊ ಆ ಥರ ಆಗೋಗಿದೆ ಈ ಪ್ರಾಜೆಕ್ಟ್. ಓಕೆ. ಸೊ ನಾನು ಹೇಳ್ದಂಗೆ ಓನರ್ ಯಾರಂದರೆ ಡಿಸಿಷನ್ ನಾವು ತಗೊತೀವಿ, ನಾವು ಕಮ್ಯುನಿಟಿ ಯಾವ ಪೀಪಲ್ಸ್ ಇದ್ದೀವೋ ನಾವು ತಗೊತೀವಿ. ಪ್ರಪೋಸಲ್ ಬರುತ್ತೆ ಏನಿಂದ. ಸೊ ವಿ ಹ್ಯಾವ್ ಟು ವೋಟ್ ಆ್ಯಂಡ್ ವಿ ವಿಲ್ ಟೇಕ್ ದ ಡಿಸಿಷನ್. ಓಕೆ. ಸೊ ಆ ಥರ ಇದು. ಸೊ ಇದು ಲಾಕ್ ಆಗಿರೋದಕ್ಕೆ ಪ್ರೂಫ್ ಬಂದಿದೆ, ಆಗಿದೆ ನೋಡಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಲಿಕ್ವಿಡಿಟಿ ನಾನು ಹೇಳಿದ್ನಲ್ಲ, ARK USDT ಪ್ಯಾರ್ ಇದು. ಸೊ ಎಷ್ಟು ಲಾಕ್ ಆಗಿದೆ ನೋಡಿ, 118.5 ಡಾಲರ್ಸ್ ಲಾಕ್ ಆಗಿದೆ. $118.5 ಬಂದು ಇದರಲ್ಲಿ ಲಾಕ್ ಆಗಿದೆ. ಓಕೆ. ಸೊ ಈ ಥರ ಯಾವುದೇ ಪ್ರಾಜೆಕ್ಟಲ್ಲೂ ಲಾಕ್ ಆಗಿರಲ್ಲ. ನಾನು ಈ ಲಾಕ್ ಒಂದು ಇಲ್ಲಿ ಬರೀ ಇದು ಮಾತ್ರ ಇದೆ ಸರ್ ಅಂತ ತೋರಿಸ್ತೀರಾ, ನಾನು ಅದ್ರಿಗೂ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಬ್ಲಾಕ್ ಚೈನಲ್ಲೇ ತೋರಿಸ್ತೀನಿ ಅದು ಲಾಕ್ ಆಗಿದೆ ಅಲ್ವಾ ಅಂತ ನಿಮಗೆ. ಸೊ ಇದು ಬಂದು ಕ್ರಿಯೇಟೆಡ್ ಬಂದು 3 ಮಂತ್ಸ್ 1 ಡೇ. ನಾನು ಹೇಳಿದ್ನಲ್ಲ, ಈ ಪ್ರಾಜೆಕ್ಟ್ ಬಂದು 3 ಮಂತ್ಸ್ ಲಾಂಚ್ ಆಗಿ 27th ಆಗಸ್ಟ್ ಅಲ್ವಾ. ಸೊ 3 ಮಂತ್ಸ್ 1 ಡೇ ಆಗಿದೆ. ಓಕೆ. ಸೊ 59.2 ARK, 59.2 USDT ಇದನ್ನೇ ಬಂದು ಇಲ್ಲಿ ಲಾಕ್ ಆಗಿರೋದು. ಓಕೆ. 118.5 ಮಿಲಿಯನ್. ಸೊ ಈ ಥರ. ಸೊ ಇದರಲ್ಲಿ ನೀವು ಇದು ಬಂದು ಅಡ್ರೆಸ್ ಎಲ್ಲ ಹೋಗಿ ಕ್ಲೀನಾಗಿ ಚೆಕ್ ಮಾಡ್ಬೋದು. ಇದು ನೀವು ಹೋದ್ರೇ BSC ಸ್ಕ್ಯಾನರ್ ಓಪನ್ ಆಗುತ್ತೆ. ಅದು ಹೆಂಗೆ ಚೆಕ್ ಮಾಡೋದು ಸರ್ ಅಂದರೆ, ಅದ್ರಿಗೆ ತುಂಬ ವೀಡಿಯೋಸ್ ಇದೆ, ನಮ್ಮ ಕಡೆಯಿಂದ ತುಂಬ ವೀಡಿಯೋಸ್ ಇದೆ. ನಿಮ್ಮ ಲೀಡರ್ಸ್ ಹತ್ರ ಕೇಳಿದ್ರೆ ಹೇಳ್ತಾರೆ ಈಚ್ ಆ್ಯಂಡ್ ಎವ್ರಿಥಿಂಗ್. ನೀವು ಒಂದೊಂದು ವಿಷಯನೂ, ಓನರ್ ಅಡ್ರೆಸ್ ಯಾವುದು, ನಾನು ಹೇಳ್ದಂಗೆ RBS ಫುಲ್ ಅಡ್ರೆಸ್ ಯಾವುದು,
ಟ್ರೆಷರಿ ಅಡ್ರೆಸ್ ಯಾವುದು ಇದೆಲ್ಲ ಇರುತ್ತೆ ಅದರಲ್ಲಿ. ಅದೆಲ್ಲ ಬ್ಯಾಲೆನ್ಸ್ ಎಷ್ಟಿದೆ ಇದೆಲ್ಲ ಬಂದು ಬಿ ಎಸ್ ಸಿ ಸ್ಕ್ಯಾನಲ್ಲಿ ಒನ್ ಬೈ ಒನ್ ನೀವು ಚೆಕ್ ಮಾಡ್ಕೊಬೋದು. ಬೆಟರ್ ನನ್ನ ಸಜೆಷನ್ ಏನಂದರೆ, ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತೀರಾ ಅಂದರೆ ಚಾಟ್ ಜಿ ಪಿ ಟಿನಲ್ಲಿ ಹೋಗಿ ನೀವು ಬರೀ ಆ, ಈ ಆರ್ ಕೆ ಹೆಂಗೆ ಚೆಕ್ ಮಾಡೋದು ಎಲ್ಲ ಅಂತ ಕೇಳಿದ್ರೆ ಅದೇ ಕ್ಲೀನಾಗಿ ಹೇಳುತ್ತೆ. ಒಂದೊಂದು ಸ್ಟೆಪ್ಪು ಈಸಿಯಾಗಿ ಹೇಳುತ್ತೆ. ಬಟ್ ಇದಕ್ಕೆ ಮುಂಚೆ ಬಂದು ಪ್ರಾಜೆಕ್ಟ್ ಚಾಟ್ ಜಿ ಪಿ ಟಿ ಇಲ್ಲ ನಮ್ಮ ಹತ್ರ, ಅದರಿಂದ ಅನಲೈಸ್ ಮಾಡೋಕ್ಕಾಗಿಲ್ಲ. ಬಟ್ ಇದನ್ನು ತುಂಬ ಅನಲೈಸ್ ಮಾಡಿದ್ದೀವಿ, ಅದ್ರಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನೋಡಿ ಹೋಲ್ಡರ್ಸು. ಸೊ ಟ್ರಾನ್ಸಾಕ್ಷನ್ ನಡೀತಿದೆ ಇಲ್ಲಿ ನೋಡಿ. 5 ಸೆಕೆಂಡ್ಸ್, 9 ಸೆಕೆಂಡ್, 10 ಸೆಕೆಂಡ್ಸು ಲೈವಲ್ಲಿ ಟ್ರಾನ್ಸಾಕ್ಷನ್ ನಡೀತಿದೆ. ಓಕೆ, 1 ಮಿನಿಟು, 2 ಮಿನಿಟು ಈ ಥರ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಹೋಲ್ಡರ್ಸ್ ನಾನು ಹೇಳ್ದಂಗೆ 2,61,755 ಹೋಲ್ಡರ್ಸ್ ಇದ್ದಾರೆ ಈಗ ಎ ಆರ್ ಕೆನಲ್ಲಿ. ಸೊ ಇದು ಯಾವ ಸರ್ ಅಡ್ರೆಸ್ ಅಂದರೆ ಇದರಲ್ಲಿ ಬಂದು ಆ್ಯಕ್ಚುಲಿ ಇದು ಒಂದು ಟ್ರೆಷರಿ ಮಾಡಲ್. ಇಟ್ ಮೀನ್ಸ್ 0B ರೈಟ್. ಹಾಂ, 0x0B. ನನ್ನ ಯಾ ಇಲ್ಲಿ ನೋಡಿ, ಸ್ಟೇಕಿಂಗ್ ಪೂಲ್ ಇದೆಯಲ್ಲ ಟ್ರೆಷರಿ ಮಾಡಲ್ 0XD0B. ಓಕೆ, ಅದನ್ನೇ ಬಂದು ಇಲ್ಲಿ ನಿಮ್ಗೆ ತೋರಿಸಿರೋದು ನಾನು. ಜಸ್ಟ್ ಮಿನಿಟ್. ಯಾ, ಕ್ರಿಪ್ಟೋ ಪ್ರೋ. ಒಂದು ನಿಮಿಷ, ಸಾರಿ ಸಾರಿ ಸಾರಿ. ಸೊ 0x0B. ಓಕೆ, ನೆಕ್ಸ್ಟ್ ಬಂದು 0x08 ಅನ್ನೋದು ರೀಬೇಸ್. ಇಟ್ ಮೀನ್ಸ್ ಆರ್ ಬಿ ಎಸ್ ಮಾಡಲ್ ಕಾಂಟ್ರಾಕ್ಟ್ ಅಡ್ರೆಸ್ ಇದು. ಸೊ ಇದನ್ನು ನೀವು ನೋಡ್ಬೋದು ಇಲ್ಲಿ, ಆರ್ ಬಿ ಎಸ್ ಮಾಡಲ್ ಕಾಂಟ್ರಾಕ್ಟ್ ಅಡ್ರೆಸ್ಸು ರೀಬೇಸ್ ಮಾಡಲ್ ಇದೆ 0x D4. ಓಕೆ, ಸೊ ನೆಕ್ಸ್ಟ್ ಬಂದು ಪ್ಯಾನ್ಕೇಕ್ ಸ್ವ್ಯಾಪ್. ನಮ್ಮದು ಬಂದು ಆ್ಯಕ್ಚುಲಿ ಪ್ಯಾನ್ಕೇಕ್ ಸ್ವ್ಯಾಪ್ ಇಲ್ಲೇ ಇದೆ ನೋಡಿ, ಪ್ಯಾನ್ಕೇಕ್ ಸ್ವ್ಯಾಪ್. ಸೊ ಈ ಅಡ್ರೆಸ್. ಸೊ ಇದರಿಂದನೇ ನಮ್ಗೆ ಬಂದು ಇಷ್ಟು ಹೋಲ್ಡರ್ಸಲ್ಲಿ ಈ ಟೋಟಲಿ ಮೋಸ್ಟ್ ಆಫ್ ದ ಟೋಕನ್ಸ್ ಬಂದು ಇದೇ ಥರನೇ ಇದೆ. ಓಕೆ, ಸೊ ಇದು ಬ್ಲಾಕ್ ಚೈನಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟು, ಇದರಲ್ಲಿ ಲಾಕ್ ಆಗಿದೆ ಅಂದಾಗ ಯಾರನ್ನೂ ಬಂದು ಇದನ್ನು ಆಚೆ ತೆಗಿಯೋಕ್ಕಾಗಲ್ಲ. ಸೊ ಯಾರು ಹ್ಯೂಮನ್ ಬೀಯಿಂಗ್ ಬಂದು ಯಾರು ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ ಅದ್ರಿಗೆ. ಈ ಲಿಕ್ವಿಡಿಟಿ ಪ್ರೊವೈಡರ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಲಿಕ್ವಿಡಿಟಿ ಲಾಕ್ ಆಗಿರೋದು ನಲ್ ಅಡ್ರೆಸ್ ಇಲ್ಲಿ ತೋರಿಸಿದೆ ನೋಡಿ, ನಲ್ ಅಡ್ರೆಸ್, ಡೆಡ್ ವ್ಯಾಲೆಟ್. ಸೊ ಈ ಥರ ಮಾಡಿರೋದ್ರಿಂದ ಯಾರು ಓನರ್ಸ್ ಬಂದು ತಗೊಳಕ್ಕಾಗಲ್ಲ. ಸೊ ಇದು ಬ್ಲಾಕ್ ಚೈನಲ್ಲಿ ರಿಯಲಿ ನಡೀತಿದೆಯಾ ಅನ್ನೋದು ತೋರಿಸ್ತೀನಿ. ಇದು ಆ್ಯಕ್ಚುಲಿ ಬಬಲ್ ಮ್ಯಾಪ್ ಅಂತಾರೆ. ಎಸ್, ಇದೆಲ್ಲ ಬಂದು ಈ ಥರ ಬರುತ್ತಲ್ಲ, ಇದೆಲ್ಲ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್. ಬ್ಲಾಕ್ ಚೈನಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್. ಸೊ ನೋಡಿ, ಇದು ನಾನು ಹೇಳೋದ್ನಲ್ಲ ಟ್ರೆಷರಿ ಪೋಲು, ಆರ್ ಬಿ ಎಸ್ಸು, ಪ್ಯಾನ್ಕೇಕ್ ಸ್ವ್ಯಾಪ್. ಈಗ ಅಲ್ಲಿ ತೋರಿಸಿದ್ದೆ, ನೀವು ಅಡ್ರೆಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಬೋದು. ಈಗ ನೋಡಿ ಇದರಲ್ಲಿ ಇದು ಬಂದು ಟ್ರೆಷರಿ ಪೂಲ್. ಓಕೆ, ಸೊ ಇಲ್ಲಿ ಹೋದ್ರೇ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಲಾಕ್ ಅಂತ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದೆ ಪ್ಯಾನ್ಕೇಕ್ ಸ್ವ್ಯಾಪ್. ಇಲ್ಲಿ ನೋಡಿ, ಈಗ ಟ್ರಾನ್ಸಾಕ್ಷನ್ ನಡೀತಿರೋದು, ಲೈವಲ್ಲಿ ಟ್ರಾನ್ಸಾಕ್ಷನ್ ನಡೀತಿರೋದು ಇದು. ಗೊತ್ತಾಗ್ತಿದೆಯಾ? ಡಾಟ್ಸ್ ಹೋಗಿ ಹೋಗಿ ಬರ್ತಿದೆ ನೋಡಿ. ನಾನು ಪ್ಯಾನ್ಕೇಕ್ ಸ್ವ್ಯಾಪ್ ಕ್ಲಿಕ್ ಮಾಡಿದ್ದೀನಿ, ಪ್ಯಾನ್ಕೇಕ್ ಸ್ವ್ಯಾಪಲ್ಲಿ ಟ್ರೇಡಿಂಗ್ ನಡೀತಿಲ್ಲ. ಸೊ ತುಂಬ ಇದಾಗ್ತಿದೆ. ಅದೇ ಥರ ಬಂದು ಆರ್ ಬಿ ಎಸ್ ಅಲ್ಲಿ ಹೋದರೆ ಇದು ನಮಗೆ ಈ ಇನ್ಕಮ್ ಕೊಡೋದು ಮಾಡೋದ್ರಲ್ಲಿ ಮಾರುತ್ತಲ್ಲ ಅದು. ಸೊ ಟ್ರೆಷರಿ ಮಾಡಲ್ಗೆ ಹೋದರೆ, ಸಾರಿ, ಟ್ರೆಷರಿ ಮಾಡಲ್ಗೆ ಹೋದರೆ ಅದರಲ್ಲೂ ಟ್ರಾನ್ಸಾಕ್ಷನ್ ನಡೀತಿದೆ ನೋಡಿ. ಸೊ ಇಲ್ಲಿ ಇಲ್ಲಿ ಹೋಗಿ ಹೋಗಿ ಬರುತ್ತಲ್ಲ ಇದೆ. ಸೊ ಇದೆಲ್ಲ ಬ್ಲಾಕ್ ಚೈನು ಕಾಂಟ್ರಾಕ್ಟಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ನಡೀತಿರೋದು. ಇಲ್ಲಿ ಯಾವುದು ನಾನು ಮುಚ್ಚಿಟ್ಕೊಂಡು ಹೇಳಬೇಕು ಅಂತಿಲ್ಲ, ಅದ್ರಿಗೆ ನಾನು ನಿಮಗೆ ಎಲ್ಲ ಲೈವಲ್ಲಿ ತೋರಿಸ್ತಿದ್ದೀನಿ. ಈ ಥರ ನಡೀತಿದೆ, ಇದರಲ್ಲಿ ರಿಯಲಾಗಿ ನಡೀತಿದೆ ಅಂತ. ನೋಡಿ, ಇಲ್ಲಿ 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 ಲಾಕ್ ತೋರಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಕ್ ತೋರಿಸುತ್ತೆ. ಇದು ಬಂದು ಹೆಂಗೆ ಸರ್ ಅದೇನಾ ಅಂತ ಕೇಳಿದ್ರೆ ಅಡ್ರೆಸ್ ಇಲ್ಲಿದೆ ನೋಡಿ, ಪ್ಯಾನ್ಕೇಕ್ ಸ್ವ್ಯಾಪ್ದು, ಟ್ರೆಷರಿ ಮಾಡಲ್ದು, ಆರ್ ಬಿ ಎಸ್ ಮಾಡಲ್ದು. ಇದು ನೀವು ಕಂಪೇರ್ ಮಾಡಿ, ನಮ್ಮ ಅಫಿಷಿಯಲ್ ಅಡ್ರೆಸ್ ಏನಿದೆ ಅದ್ರ ಜೊತೆ ಕಂಪೇರ್ ಮಾಡಿಕೊಂಡು ನೀವು ತಿಳ್ಕೊಬೋದು. ಓಕೆ, ಸೊ ಇದು ಬಂದು ಎ ಆರ್ ಕೆ ಟೋಕನ್ ಟೋಟಲ್ ಡೀಟೇಲ್ಸ್ ನೀವು ಡೆಕ್ ಸ್ಕ್ಯಾನರಲ್ಲಿ ನೋಡ್ಕೊಬೋದು. ಅದ್ರಾಗೆ ನಾನು ನಿಮ್ಗೆ ಲೈವಲ್ಲಿ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಬಂದು ಏನಂದರೆ ಸ್ಕೈನೆಟ್ ಸರ್ಟಿಕ್. ಎಸ್, ಸೊ ಇದರಲ್ಲೂ ನೀವು ಹೋಗಿ ಎ ಆರ್ ಕೆ ಆರ್ ನಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್. ಓಕೆ, ಎ ಆರ್ ಕೆ ಡೆಫೈ ಇಲ್ಲಿದೆ ನೋಡಿ, 38.37. ಸ್ಕೈನೆಟ್ ರಿಪೋರ್ಟ್ 88.52. ಓಕೆ,
AA ರ್ಯಾಂಕ್ ಬಂದು ನಮ್ಮದು ಕೊಟ್ಟಿದ್ದಾರೆ. ಇದರಲ್ಲಿ ಬಂದು ನೀವು ಆ, ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಚೆಕ್ ಮಾಡ್ಕೊಬೋದು. ಇಟ್ಸ್ ಮಿಂಟಬಲ, ಅನಿ ಸ್ಪಾಟ್ ಇದೆಯಾ, ಅನಿ ಸ್ಪಾಟ್ ಇಲ್ಲ, ನಾನ್ ಓಪನ್ ಸೋರ್ಸು, ಮತ್ತು ಟ್ಯಾಕ್ಸ್ ಮಾಡಿಫೈ ಮಾಡ್ಬೋದಾ, ಎವ್ರಿಥಿಂಗ್. ಬೈ ಸೆಲ್ ಟ್ಯಾಕ್ಸ್ ಕೆನಾಟ್ ಬೈ, ಆ್ಯಂಟಿ ವ್ಯಾಲೆ. ವ್ಯಾಲೆ ಅಂದರೆ ಗೊತ್ತಲ್ವಾ? ವ್ಯಾಲೆ ಅಂದರೆ ನಾನು ಹೇಳ್ದಂಗೆ ತುಂಬ ಟೋಕನ್ಸ್ ಇಟ್ಕೊಂಡು ನೋಡ್ತಾರೆ, ಬಂದು ಪ್ರೈಸ್ ಅಪ್ ಆದ ತಕ್ಷಣ ಸೇಲ್ ಮಾಡಿಬಿಟ್ಟು ಅವ್ರು ತಗೊಂಡೋಗ್ಬಿಡ್ತಾರೆ, ಕೆಳಗಡೆ ಅವರೆಲ್ಲ ಹೊರಟೋಗ್ತಾರೆ ಆ ಥರ. ಸೊ ಟೋಕನ್ ಸ್ಕೋರ್ ಅರೌಂಡ್ 92.52. ಓಕೆ, ನಮ್ಮದು ಇದು ಡೆಪ್ಲಾಯರ್ ಅಡ್ರೆಸ್ಸು, ಟೋಕನ್ ಅಡ್ರೆಸ್ಸು ಎಲ್ಲ ಇದರಲ್ಲೇ ಬರುತ್ತೆ, ಎಲ್ಲ ಡೀಟೇಲ್ ಬರುತ್ತೆ. ನೀವು ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಚೆಕ್ ಮಾಡ್ಕೊಬೋದು ಇದರಲ್ಲಿ. ಸ್ಕ್ಯಾನೆಟ್ ರಿಪೋರ್ಟಲ್ಲಿ, ಸ್ಕ್ಯಾನೆಟ್ ಸರ್ಟಿಕ್ ರಿಪೋರ್ಟ್. ಓಕೆ, ಸೊ ನೀವು ಇದೆಲ್ಲ ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಬಟ್ ನೀವು ಓನರ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಇನ್ನ ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳಿಯುತ್ತೆ ಅಂತ ನಾನು ಜಸ್ಟ್ ನಿಮಗೆ ಒಂದು ಗೈಡ್ ಮಾಡ್ತಿದ್ದೀನಿ. ಇಲ್ಲೋ ಚೆಕ್ ಮಾಡಿ, ಇಲ್ಲಿ ಮಾಡಿ ಅಂತ ಅಷ್ಟೇ. ಸೊ ಯಾರೋ ಇವ್ರು ಏನೋ ಕ್ಲಿಯರಾಗಿ ಹೇಳ್ತಾ ಇಲ್ಲ ಅನ್ಕೊಂಬಿಡಿ. ಯಾಕಂದರೆ ನಾವು ನಮ್ಮ ಓನಾಗಿ ತಿಳ್ಕೊಂಡ್ರೆ ನಮಗೆ ಒಂದು ಇದಿರುತ್ತೆ, ಅದ್ರಗೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಇಲ್ಲಿ ನೋಡಿ, ಓನರ್ ರೀಅನೌನ್ಸ್ಡ್, ಎಸ್. ಇಡ್ಡನ್ ಓನರ್ ನೋ, ಸಬ್ಸಿಕ್ಯೂಟ್ ಫ್ಯಾನ್ ನೋ, ಹನಿ ಸ್ಪಾಟ್ ನೋ, ಪ್ರಾಕ್ಸಿ ಕಾಂಟ್ರಾಕ್ಟ್ ಇಲ್ವಾ? ಪ್ರಾಕ್ಸಿ ಕಾಂಟ್ರಾಕ್ಟ್ ಅನ್ನೋದೇ ಮೇಯ್ನ್. ಪ್ರಾಕ್ಸಿ ಕಾಂಟ್ರಾಕ್ಟ್ ಅಂದರೆ ಈಗ ನಾನು ಬ್ಲಾಕ್ ಚೇನಲ್ಲಿ ಹಾಕೊಂಡ್ರು ಇನ್ನೊಂದು ಕಾಂಟ್ರಾಕ್ಟ್ ಇಟ್ಕೊಂಡು ಮಾಡ್ಬೋದು, ಬಟ್ ಇದ್ರಲ್ಲಿ ಅದರಲ್ಲೂ ಮಾಡೋಕ್ಕಾಗಲ್ಲ, ಯಾಕಂದರೆ ಲಾಕ್ ಆಗಿದೆ. ಲಾಕ್ ಆಗಿದ್ದಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ತುಂಬ ಒಳ್ಳೆ ಫೀಚರ್ಸ್ನ ಕೊಟ್ಟು, ಈವನ್ ಬ್ಲಾಕ್ ಚೇನಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರ ಹಾಕಿ ಆ ಥರ ಒಳ್ಳೆ ಇದು ಮಾಡಿದ್ದಾರೆ ಇದನ್ನು. ಸೊ ನನ್ನ ಇದು ಬಂದು ಒಂದು ನಿಮಿಷ ಅಷ್ಟೇ. ಎಸ್. ಸೊ ಇದೇ ಗೈಸ್ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳ್ಬೇಕಂತ ನಾನು ಇಷ್ಟು ಇದು ಮಾಡಿದ್ದು. ನಿಮಗೆ ಗೊತ್ತಾಗಿರುತ್ತೆ. ಹೀಗೆ ತುಂಬ ಜನಕ್ಕೆ ಕ್ರಿಪ್ಟೋ ನಾಲೆಜ್ ಇರೋರಿಗೆ ಇದರಲ್ಲೇ ಗೊತ್ತಾಗಿರುತ್ತೆ ಈ ಪ್ರಾಜೆಕ್ಟ್ ಯಾವ ಥರ ಅಂದ್ಬಿಟ್ಟು. ಸೊ ನೀವು ಓನ್ಲಿ ಅನಲೈಸ್ ಮಾಡಿ ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಲೀಡರ್ಸ್ನ ಕೇಳಿ, ಅವರು ಸಜೆಸ್ಟ್ ಮಾಡ್ತಾರೆ ಹೆಂಗೆ ಮಾಡಬೇಕು ಏನು ಅಂತ. ನಾನು ಹೇಳ್ದಂಗೆ ಹೋಗಿ ಡೆಕ್ ಸ್ಕ್ಯಾನರ್ ಅವ್ರ ಸ್ಕ್ಯಾನೆಟ್ ಸರ್ಟಿಕ್ ರಿಪೋರ್ಟು, ನಮ್ಮ ಡೆಡ್ ವ್ಯಾಲೆಟ್ಗೆ ಹೋಗಿದೆಯಾ ಇಲ್ವಾ, ಲಿಕ್ವಿಡಿಟಿ ಲಾಕ್ ಆಗಿದೆಯಲ್ವಾ, ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಓನಾಗಿ ಮಾಡಿದ್ರೆ ನಿಮಗೆ ಇನ್ನೂ ಒಳ್ಳೆ ಈ ಪ್ರಾಜೆಕ್ಟ್ ಬಗ್ಗೆ ಒಳ್ಳೆ ನಾಲೆಜ್ ಬರುತ್ತೆ. ಸೊ ನನ್ನ ಕಡೆಯಿಂದ ಹೇಳ್ಬೇಕು ಅಂತ ಅದ್ರಿಗೆ ಈ ಸೆಷನ್ ತಗೊಂಡಿದ್ದು. ಸೊ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಅದೇ ಥರ ಯಾರು ಹೇಳ್ತಾರೆ ಅಂತ ಮಾಡೋಕ್ಕೋಗ್ಬೇಡಿ. ನೀವು ಓನಾಗಿ ನೀವು ಡಿಸಿಷನ್ ತಗೊಳ್ಳಿ. ಓಕೆ, ಸೊ ಏನೋ ಡೌಟ್ಸ್ ಇದ್ದರೆ ಕೇಳಿ. ನಾನು ಟ್ರೈಸ್ ಮಾಡಿ ಡೌಟ್ಸ್ ಇದ್ದರೆ ಐ ಕ್ಯಾನ್ ಅನ್ಮ್ಯೂಟ್. ತುಂಬ ಜನ ಹೊಸ ಜನ, ಹೊಸಬರು ತುಂಬ ಬಂದಿದ್ದೀರಾ. ಖುಷಿ ಆಗ್ತಿದೆ ನೋಡ್ತಿದ್ರೆ. ಸೊ ಇದ್ರ ಬಗ್ಗೆ ಇನ್ನು ನೀವು ಸಪೋಸ್ ನಿಮಗೆ ಅದು ಇದಾಗ್ತಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಹಂಗಂದ್ರೆ ಯು ಕ್ಯಾನ್ ಇನ್ವೈಟ್ ಅವರ್ ಝೂಮ್ ಮೀಟಿಂಗ್ಸ್. ಡೈಲಿ ಝೂಮ್ ಮೀಟಿಂಗ್ಸ್ ಇರುತ್ತೆ. ಒನ್ ಡೇ ಕನ್ನಡ, ಒನ್ ಡೇ ತಮಿಳ್ ಇರುತ್ತೆ. ಸೊ ಎರಡೇ ಲ್ಯಾಂಗ್ವೇಜಲ್ಲೂ ಇರುತ್ತೆ. ಯು ಕ್ಯಾನ್ ಇನ್ವೈಟ್ ಟು ಝೂಮ್ ಮೀಟಿಂಗ್ಸ್. ಅವ್ರು ಇದ್ರಲ್ಲಿ ಬಂದರೆ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ. ಯಾಕಂದರೆ ನಾವೆಲ್ಲ ಲೈವಲ್ಲಿ ತೋರಿಸ್ತೀವಲ್ಲ ಆ ಪ್ರಾಜೆಕ್ಟ್ ಬಗ್ಗೆ. ಸೊ ಅವ್ರಿಗೆ ಇನ್ನೊಂದು ಐಡಿಯಾ ಸಿಗುತ್ತೆ. ನೀವು ಯಾರಾದ್ರು ಇನ್ವೈಟ್ ಮಾಡಬೇಕಾದ್ರೆ ಮಾಡ್ಬೋದು. ಓಕೆ, ಇಸ್ ದಿಸ್ RBI ಅಪ್ರೂವ್ಡ್ ಫಾರ್ ಇನ್ವೆಸ್ಟ್ಮೆಂಟ್? ಸರ್, ಸ್ಯಾಮ್ಸಂಗ್